ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ. ಪ್ರಾತಸ್ಮರಣೀಯರಾದ ಶರಣನನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಶೂನ್ಯ ಸಂಪಾದನೆ ಕಾರ್ಯಕ್ರಮ 96ರಲ್ಲಿ ಪದಾರ್ಪಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಶ್ರೀ ಈಶ್ವರ್ ಹುಲ್ಲಾಳ್ ಅವರು ನಡೆಸಿಕೊಡಲಿದ್ದಾರೆ. ಅಂದು ಇಂದು ಮತ್ತೊಂದೆನ ಬೇಡ, ಅಂದು ಇಂದು ಮತ್ತೊಂದೆನ ಬೇಡ, ಅಂದು ಇಂದು ಮತ್ತೊಂದೆನ ಬೇಡ. ದಿನವಿಂದೇ ಶಿವ ಶರಣೆಂದವಂಗೆ, ದಿನವಿಂದೇ ಹರ ಶರಣೆಂದವಂಗೆ. ಅಂದು ಇಂದು ಮತ್ತೊಂದೆನ ಬೇಡ, ಅಂದು ಇಂದು ಮತ್ತೊಂದೆನ ಬೇಡ. ದಿನವಿಂದೇ ಶಿವ ಶರಣೆಂದವಂಗೆ, ದಿನವಿಂದೇ ಹರ ಶರಣೆಂದವಂಗೆ. ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗನ, ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ. ಅಂದು ಇಂದು ಮತ್ತೊಂದೆನ ಬೇಡ, ದಿನವಿಂದೇ ಶಿವ ಶರಣೆಂದವಂಗೆ, ದಿನವಿಂದೇ ಹರ ಶರಣೆಂದವಂಗೆ. ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ. ಅಂದು ಇಂದು ಮತ್ತೊಂದೆನ ಬೇಡ, ಅಂದು ಇಂದು ಮತ್ತೊಂದೆನ ಬೇಡ. ದಿನವಿಂದೇ ಶಿವ ಶರಣೆಂದವಂಗೆ, ದಿನವಿಂದೇ ಹರ ಶರಣೆಂದವಂಗೆ. ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ. ಅಂದು ಇಂದು ಮತ್ತೊಂದೆನ ಬೇಡ, ಅಂದು ಇಂದು ಮತ್ತೊಂದೆನ ಬೇಡ, ಅಂದು ಇಂದು ಮತ್ತೊಂದೆನ ಬೇಡ. ಶರಣ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟಂಥ ಶ್ರೀ ಈಶ್ವರ್ ಹುಲ್ಲಾಳ್ ಅವರಿಗೆ ಶರಣು ಶರಣಾರ್ಥಿ. ಇವತ್ತಿನ 96ನೇ ಶೂನ್ಯ ಸಂಪಾದನೆ ಕಾರ್ಯಕ್ರಮ. ಈ ಶೂನ್ಯ ಸಂಪಾದನೆ ಚನ್ನಬಸವೇಶ್ವರ ಸಂಪಾದನೆ ಮುಂದುವರೆದ ಭಾಗವನ್ನು ಚರ್ಚಿಸಲಿಕ್ಕೆ ಆಗಮಿಸಿರತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ, ಧಾರವಾಡ ಬಸವ ಸಮಿತಿ ಮತ್ತು ಬಸವ ಕೇಂದ್ರ ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣೆಯರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಹಾಗೇ ಅಂತರ್ಜಾಲದ ಮೂಲಕ ವೀಕ್ಷಿಸತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಶೂನ್ಯ ಸಂಪಾದನೆ ಈಗಾಗಲೇ 95 ಮುಗಿಸಿ ಇವತ್ತು 96ರಲ್ಲಿ ಪದಾರ್ಪಣೆ ಮಾಡ್ತಾ ಇದ್ದೇವೆ. ಬಸವಣ್ಣವರ ಒಂದು ಮಹತ್ವವನ್ನು ನಾವು ಕಳೆದ ಸಂಪಾದನೆಯಲ್ಲಿ ಕೇಳಿದ್ದೀವಿ. ಬಹಳ ಅದ್ಭುತವಾಗಿ ವಿವರಣೆಯನ್ನು ನೀಡಿದ್ದಾರೆ. ಎಲ್ಲ ಸಂತರು ಮಹಂತರು ತಮ್ಮ ಏನು ಆತ್ಮ ಸಾಕ್ಷಾತ್ಕಾರ ಕಡೆ ಹೋದರೆ ಬಸವಣ್ಣವರು ಆತ್ಮ ಸಾಕ್ಷಾತ್ಕಾರದ ಜೊತೆಗೆ ಮತ್ತೊಬ್ಬರನ್ನು ಎತ್ತಿದ್ರು, ಅವ್ರನ್ನೂ ಸಹಿತ ಆತ್ಮ ಸಾಕ್ಷಾತ್ಕಾರಗೊಳ್ಳುವಾಗಿ ಮಾಡಿದರು. ಅದರಲ್ಲಿ ಸಹಿತ ಎಂಥ ಕೀಳುಮಟ್ಟದವರು ಸಹಿತ ಬಂದಿದ್ದಾರೆ. 770 ಎಟ್ ಎ ಟೈಮ್ ಪ್ರಮೋಷನ್ ಕೊಟ್ಟದ್ದು ಜಗತ್ತಿನಲ್ಲಿ ಇದ್ದರೆ ಇದು ಒಂದು ಇತಿಹಾಸ ಅಂತ ಹೇಳಿ ಹೋದ ಒಂದು ಸಂದರ್ಭದಲ್ಲಿ ಬಸವಣ್ಣವರ ಮಹತ್ವವನ್ನು ಕುರಿತು ಚಿಂತನೆ ನಡೆದಿದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅದರ ಮುಂದುವರೆದ ಭಾಗವನ್ನು ಚರ್ಚಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಲೇಜ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರಲ್ಲಿ ಭಕ್ತಿಯಿಂದ ವಂದಿಸಿ, ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ
ನಮಿಸುತ್ತಾ ಬಸವ ಸಮಿತಿ ಹಾಗೂ ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಯಾವತ್ತೂ ಸದಸ್ಯರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಅನುಭವ ಮಾಲಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಸಹೃದಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಈಗ ನಾವು ಚನ್ನಬಸವೇಶ್ವರರ ಸಂಪಾದನೆಯ ಮುಂದುವರೆದ ಭಾಗದಲ್ಲಿ ಕಳೆದ ವಾರ ನಾವು ಇಂತು ಬಸವರಾಜದೇವರ ಆಚಾರದನುವನು ಎನಗೊಮ್ಮೆ ತಿಳುಹಿಕೊಡೆಂದು ಪ್ರಭುದೇವರು ನಿರೂಪಿಸಲು, ಅದಕ್ಕೆ ಚಿಕ್ಕದಣ್ಣಾಯಕರು ಬಸವರಾಜದೇವರ ಸದಾಚಾರ ವರ್ತನೆಯ ಪ್ರಭುದೇವರೊಡನೆ ಭಿನ್ನಯಿಸಿದ ಪ್ರಸ್ತಾವದ ವಚನ. ಅಲ್ಲಿ ನಾವು 3 ವಚನಗಳನ್ನು ಬಸವಣ್ಣವ್ರ ಕುರಿತು ಹೇಳಿದ್ದನ್ನು ಚಿಂತನೆ ಮಾಡಿದ್ವಿ. ಅಲ್ಲಿ ಆಚಾರವಂಗ ಸಂಬಂಧವಾದಲ್ಲಿ ಶ್ರೀ ಗುರು ಸನ್ನಿಹಿತ ಅನ್ನುವಂಥ ವಚನದಿಂದ ಪ್ರಾರಂಭ ಆಗಿ, ಮತ್ತೆ ಗುರುವಿನಲ್ಲಿ ಸದಾಚಾರಿ, ಲಿಂಗದಲ್ಲಿ ಶಿವಾಚಾರಿ, ಜಂಗಮದಲ್ಲಿ ಸಮಯಾಚಾರಿ, ಪ್ರಸಾದದಲ್ಲಿ ಬ್ರಹ್ಮಚಾರಿ, ಆಚಾರದಲ್ಲಿ ಸುವಿಚಾರಿ, ನಮ್ಮ ಕೂಡಲ ಚೆನ್ನ ಸಂಘ ನಿಮ್ಮ ಶರಣ ಬಸವಣ್ಣನು ಅನ್ನುವಂಥ ವಚನದ ಮೂಲಕ ಬಸವಣ್ಣನವರ ನಿಲುವನ್ನು ಪ್ರಭುದೇವರಿಗೆ ತಿಳಿಸಿಕೊಡ್ತಾ ಮತ್ತೆ ಒಂದು ಹೇಳ್ತಾರೆ ಅವರು, ಮರಕ್ಕೆ ಬಿತ್ತು ಹುಟ್ಟಿದರೇನಯ್ಯ, ಬಿತ್ತಿಂಗೆ ಮರ ಹುಟ್ಟಿದರೇನಯ್ಯ. ಬೀಜವೃಕ್ಷ ನ್ಯಾಯದ ಕುರಿತು ಇಲ್ಲಿ ಹೇಳ್ತಾರೆ. ಮರದ ಬೆಳೆಸಿನ ಫಲದ ಪರಿಯ ಬೆಸಗೊಳ್ಳಲಿಲ್ಲ, ಸಸಿ ಪಲ್ಲವಿಸಿ ತ್ರಿವಿಧವಾಯಿತು, ಕೂಡಲ ಚೆನ್ನ ಸಂಘ ನಿಮ್ಮ ಶರಣ ಬಸವಣ್ಣಂಗೆ. ಬಸವಣ್ಣವರು ಮತ್ತು ಪರವಸ್ತು ಅಂದರೆ ಅದು ಬೀಜವೃಕ್ಷ ಇದ್ದಂಗೆ ಅನ್ನೋ ಅರ್ಥದಲ್ಲಿ ಹೇಳಿ ಮುಗಿಸಿರ್ತಾರೆ ಅವರು. ಇದು ಪರವಸ್ತು ಮೊದಲೋ ಬಸವಣ್ಣ ಮೊದಲೋ ಅಂತ ಕೇಳಿದರೆ ಅದು ಬೀಜ ಮೊದಲೋ ವೃಕ್ಷ ಮೊದಲೋ ಅನ್ನೋ ರೀತಿಯಲ್ಲಿ ಬರುತ್ತೆ. ಅಷ್ಟು ಒಗಟಾಗಿ ಐತದು. ಪರವಸ್ತುವೇ ವಿಕಾಸವಾಗಿ ಪಲ್ಲವಿಸಿ ತ್ರಿವಿಧಾಗಿತ್ತು, ಗುರು ಲಿಂಗ ಜಂಗಮವೆಂಬ ತ್ರಿವಿಧವಾಗಿಸಿ. ಬಸವಣ್ಣನಲ್ಲಿ ಗುರುಲಿಂಗ ಜಂಗಮವನ್ನು ಕಂಡು ಬಸವಣ್ಣನೇ ಶಿವನಾದ, ಶಿವನೇ ಬಸವಣ್ಣನಾದ ಅನ್ನುವಂಥ ಅರ್ಥದಲ್ಲಿ ಶಿವನೇ ಬಸವ, ಬಸವ ಶಿವನೇ ಅನ್ನುವಂಥ ಮಂತ್ರ ಅನ್ನೋ ಮಾತನ್ನು ಪ್ರಭುದೇವರಿಗೆ ತಿಳಿಸಿ ಅವರು ಬಸವಣ್ಣನವರ ನಿಲುವನ್ನು ಅವರು ಈ ರೀತಿ ಉದಾಹರಣೆ ಕೊಟ್ಟು ಹೇಳ್ತಾರೆ. ಇಲ್ಲಿಗೆ ನಾವು ನಮ್ಮ ಚರ್ಚೆಯನ್ನು ಮುಗಿಸಿದ್ವಿ ಕಳೆದ ವಾರ. ಇಂತೂ ಚನ್ನಬಸವರಾಜ ದೇವರು ಸಂಗನ ಬಸವಣ್ಣನ ಸರ್ವಾಚಾರ ಸಂಪತ್ತ ಕೊಂಡಾಡಿ ಪ್ರಭುದೇವರಿಗೆ ಭಿನ್ನಯಿಸಲು, ಆ ಪ್ರಭುದೇವರು ಬಸವರಾಜ ದೇವರು ಮಾಡುವ ದಾಸೋಹವನ್ನು ಮಥನಿಸಿ ನೋಡುವ ಪ್ರಸ್ತಾವದ ವಚನ. ಅಷ್ಟವ್ರ ಕಡೆಯಿಂದ ತಿಳ್ಕೊಂಡ ಮೇಲೆ ಅವರ ದಾಸೋಹದ ಕಡೆ ಗಮನ ಹರಿಸ್ತಾರೆ ಅವರು ಪ್ರಭುದೇವರು. ಲಿಂಗದಲ್ಲಿ ಆಗಾಗಿ ಅಂಗವಿರಹಿತನಾಗಿ ಫಲವೇನಯ್ಯ, ಜಂಗಮದಲ್ಲಿ ಸನ್ನಿಹಿತನಾಗಿ ದಾಸೋಹವ ಮಾಡಿ ಫಲವೇನಯ್ಯ, ನೀನಾನೆಂಬ ಭಾವ ಉಳ್ಳನ್ನಕ್ಕರ ಜಂಗಮದಲ್ಲಿ ಸಮಯಾಚಾರಿಯಾಗಿ ಪನ್ನಕ್ಕರ ಮಾಡುವ ಭಕ್ತಿಗೆ ಭಿನ್ನವದೆ, ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣಂಗೆ ಆಚರಣೆ ತಿಳಿಯದು ನೋಡ ಚೆನ್ನ ಬಸವಣ್ಣ ಅಂತ ಇಲ್ಲೊಂದು ಅತಿ ಸೂಕ್ಷ್ಮವಾದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಪ್ರಭುದೇವರು. ಚನ್ನಬಸವಣ್ಣವರೇ, ಈ ನಿರವಯ ಲಿಂಗವೇ ರೂಪುಗೊಂಡು ಭೌತಿಕಾಂಗ ರಹಿತರಾದರೇನು, ರೂಪುಗೊಂಡು ಭೌತಿಕಾಂಗ ರಹಿತ ಆಗ್ಯಾರೆ ಅಂತ ಹೇಳ್ತಾರೆ, ಇಲ್ಲ ಅನ್ನಂಗಿಲ್ಲ. ಆ ಚೈತನ್ಯಾತ್ಮಕವಾಗಿರ್ತಕ್ಕಂಥ ಅನುಭವ ಜಂಗಮವೇ ಲಿಂಗವೆಂದು
ದಾಸೋಹ ಸಂಪನ್ನದ ಆದರೆ ಏನು, ದಾಸೋಹ ಸಂಪನ್ನರಾದರೆ ಏನು ಮಾಡೋದು? ಮುಂದೆ ಹೇಳ್ತಾರೆ ಭಾಳ ಮಜಾ. ನಾನು ನೀನೆಂಬ ಭಿನ್ನ ಭಾವ ಒಡಗಬೇಕು. ಏನು ಮಾಡಿ ಏನು ಇಲ್ಲಿ ಮತ್ತು ದ್ವೈತವಾಗಿ ಉಳಿತಂದ್ರೆ ನಾನು ನೀನು ಅನ್ನೋ ಭಾವದಲ್ಲೇ ಉಳ್ಕೊಂಡ್ವಿ ಅಂದರೆ ಅದು ಅಡಗಲಾರ್ದನೆ. ನಾನು ಮಾಡುವೆ, ಜಂಗಮವಾಗಿ ನೀನು ಅದನ್ನು ಸ್ವೀಕರಿಸುವೆ. ದಾಸೋಹ ಮಾಡೋದಂದರೆ ಅಲ್ಲಿ ದಾಸೋಹ ಮಾಡೋರೊಬ್ಬರದಾರ, ಅದನ್ನು ಸ್ವೀಕಾರ ಮಾಡೋರು ಇದ್ದಾರಲ್ಲ, ಈ ಭಾವ ಅಡಗಬೇಕಂತಾರೋ. ಎಷ್ಟು ದಾಸೋಹ ತತ್ವ ಸೂಕ್ಷ್ಮ ಐತೆ ನೋಡ್ರಿ. ದಾಸೋಹ ಮಾಡುವವನು ಅವನೇ, ಮಾಡಿಸಿಕೊಳ್ಳುವನು ಅವನೇ ಅನ್ನೋ ಭಾವ ಬರಬೇಕಂತ. ನಾನು ನೀನೆಂಬ ಭೇದ ಅಳಿಬೇಕಂದ್ರೆ ಈ ಭಾವದಲ್ಲಿ ಬರಬೇಕು, ಏಕತ್ರ ಭಾವ ಬರಬೇಕಂತಾರವ್ರು. ಈ ಭಾವ ಅಳವಡದಿದ್ರೆ ಬೇರೆ ಆತಲ್ಲ, ಎರಡು ಆತಲ್ಲ. ದಾಸೋಹ ಮಾಡೋರು ಒಬ್ರು ಬಂದ್ರಲ್ಲಿ, ದಾಸೋಹ ಸ್ವೀಕಾರ ತಗೊಳ್ಳೋರು ಇನ್ನೊಬ್ರು ಬಂದ್ರಲ್ಲಿ. ಇಲ್ಲಿ ಭಿನ್ನ ಆತಿಲ್ಲಿ. ಈ ಭಿನ್ನ ಭಾವವಿರುವ ಕಾರಣ ಬಸವಣ್ಣನವರಲ್ಲಿ ನಿರವಯ ಪರಶಿವವೇ ಆಚಾರವೆಂಬ ಆಚಾರದ ಅಭಿನ್ನತೆ ಇನ್ನೂ ಅಳವಟ್ಟಿಲ್ಲ ಅಂತ ಅನಿಸ್ತೈತಿ ಅಂದ್ರೆ ಅವರು ಸ್ವಲ್ಪ ಸಂಶಯ ವ್ಯಕ್ತಪಡಿಸಿದ್ರು. ಅವರು ಸುಮ್ಮನೆ ಕೇಳ್ತಾರೆ ಅವ್ರು ಅಷ್ಟೇ, ಅದೆಲ್ಲ ಗೊತ್ತಿದ್ದಿದ್ದು ಐತೆ ಅವರಿಗೆ. ಅದನ್ನು ಚನ್ನಬಸವಣ್ಣವ್ರಿಗೆ ಅತಿ ಸೂಕ್ಷ್ಮವಾಗಿ ಬಸವಣ್ಣವರಲ್ಲಿನೂ ಈ ಭಿನ್ನತೆ ಉಂಟೆಂದು ಸಣ್ಣದಾಗಿ ಪ್ರಶ್ನೆ ಮಾಡ್ತಕ್ಕ ಭಾಳೊತ್ತನ ಬಸವಣ್ಣವ್ರ ಬಗ್ಗೆ ಭಾಳ ಹೇಳಿಬಿಟ್ರಲ್ಲ ಚನ್ನಬಸವಣ್ಣವ್ರು. ಅದನ್ನೊಮ್ಮೆ ಹೆಂಗೆ ಒಪ್ತಾರೆ ಪ್ರಭುದೇವರು? ಅಲ್ಲಿ ಒಂದಿಷ್ಟು ಅವ್ರ ತಲೆಯೊಳಗೆ ಏನು ಸಂಶಯ ಬಂತಲ್ಲ ಅದನ್ನು ಹೇಳ್ತಾರೆ ಅವರು. ಹೀಗೆ ಹೇಳಿದ ಮೇಲೆ ಇಂತೂ ಪ್ರಭುದೇವರು ಬಸವರಾಜ ದೇವರಿಗೆ ವರ್ತನೆ ತಿಳಿಯದೆಂದು, ನೋಡ್ರಿ ಇವೆಲ್ಲ ಗ್ರಂಥದಲ್ಲಿ ಬರುವ ಮಾತುಗಳ ಇವು. ವರ್ತನೆ ತಿಳಿಯದೆಂದು ನಿರೂಪಿಸಲು ಚಿಕ್ಕದಣ್ಣಾಯಕರು ಆ ಬಸವರಾಜ ದೇವರ ವರ್ತನೆಯ ನಿಲುವನ್ನು ಪ್ರಭುದೇವರೊಡನೆ ಭಿನ್ನಯಿಸುತ್ತಿದ್ದ ಪ್ರಸ್ತಾವದ ವಚನ. ಯಾವಾಗ ಅವರ ಆಚಾರ ಅಳವಟ್ಟಿಲ್ಲ ಅನ್ನುವಂಥದ್ದು ಅಥವಾ ಭಿನ್ನ ಭಾವ ಇನ್ನೂ ಐತೆ ಅನ್ನೋದು, ಏಕತ್ರ ಭಾವ ಇನ್ನೂ ಮೂಡಿಲ್ಲ ಅನ್ನೋ ಒಂದು ಸಣ್ಣ ಮಾತು ಸಂಶಯ ವ್ಯಕ್ತಪಡಿಸಿದ ತಕ್ಷಣ ಚನ್ನಬಸವಣ್ಣವರಿಗೆ ಭಾಳ ಕಳವಳ ಆಕತ್ತೆ, ಭಾಳ ಕಸಿವಿಸಿ ಆಕತ್ತೆ. ಅದಕ್ಕವರು ಈ ಕಳವಳಕ್ಕೆ, ಈ ಪ್ರಶ್ನೆಗೆ ಎಂಟು ವಚನಗಳನ್ನು ನಿರಂತರವಾಗಿ ಬಿಟ್ಟು ಬಿಡದೆ ಹೇಳ್ತಾರೆ ಅವರು. ನಡಕ್ಕೆ ಒಟ್ಟೆ ಯಾರನ್ನೂ ಮಾತಾಡಿಸಿ ಕೊಡೋದಿಲ್ಲ. ಇಲ್ಲಿ ಬಸವಣ್ಣನವರ ವರ್ತನೆಯ ಕುರಿತು, ಆಚಾರದ ಕುರಿತು ಇಲ್ಲಿ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ ಅವರು. ಉಸಿರು ಬಿಡ್ದಂಗೆ ಹೇಳ್ತಾರೆ ಅಂದಂಗಲ್ಲ, ಹಂಗೆ ಹೇಳ್ತಾರೆ. ಮುಂದೆ ಬರುವ 8 ವಚನಗಳು ಮತ್ತಮ್ ನಡಕ್ಕೆ ಯಾರೂ ಬಾಯಿ ಹಾಕೋದಿಲ್ಲ ಅಲ್ಲಿ. ಅವರು ಏನು ಒಂದು ಅವ್ರ ತಲೆಯೊಳಗೆ ಮೂಡಿಬಿಟ್ಟೈತಲ್ಲ, ಒಂದು ಸಣ್ಣ ವಿಚಾರವನ್ನು ವ್ಯಕ್ತಪಡಿಸಿದ್ರಲ್ಲ ಬಸವಣ್ಣವ್ರ ಕುರಿತು. ಚನ್ನಬಸವಣ್ಣವರು ಇದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಲಾರ್ದಂಗೆ ಭಾಳ ನಿರರ್ಗಳವಾಗಿ ಇದಕ್ಕೆ ಕ್ಲಾರಿಫಿಕೇಷನನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಏನು ಮಾಡಿದ್ರಿ ಇಲ್ಲಿ? ಇಲ್ಲಿ ಆನೆಂಬುದಿಲ್ಲ, ಇಲ್ಲಿ ಬರೋದು ನೋಡ್ರಿ. ಲಿಂಗದಲ್ಲಿ ಆಗಾಗಿ, ಇಲ್ಲಿ ಹೇಳೋದು ಲಿಂಗದಲ್ಲಿ ಆಗಾಗಿ ಅನ್ನೋ ಆದಮೇಲೆ ಅವ್ರು ಹೇಳೋದು, ಇಲ್ಲಿ ಅವ್ರು ಹೇಳೋದು ಆನೆಂಬುದಿಲ್ಲವಯ್ಯ ಲಿಂಗವೆಂಬ ಮಹಾಂತಂಗೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಚನ ಬರ್ತಿಲ್ಲಿ. ಏನಂದರೆ, ಸಂಘವಿಡಿದು ನೋಡದಿರಯ್ಯ. ಇವಷ್ಟು ವಚನ ಒಂದೇ ಸರಿ ಓದಿ ಒಮ್ಮೆ ಇದನ್ನು ವಿವರಣೆನೂ ಕೊಡಬಹುದು ನಾವು, ಒಂದೇ ಪ್ರಶ್ನೆಗೆ ಉತ್ತರ ಇರೋದರಿಂದ. ಇದು ಸಂಘವಿಡಿದು ನೋಡದಿರಯ್ಯ. ಶರಣ
ಸಂಘಸೂತಕಿಯಲ್ಲ. ಎಂಥ ಶಬ್ದ ಬಳಸ್ತಾರಲ್ಲಿ. ಲಿಂಗ ಪರಿಚಿತನ ಸಂಘವಂತ ನೆನ್ನದಿರಯ್ಯ. ಮಾತು ಹಿಂದಕ್ಕೆ ತಕ್ಕೊಳ್ರಿ ಅದನ್ನಂತ. ಶರಣ ಮನ ಬಂದಂತೆ ಮಾಡುವ ಅರಸಿ ಸಕಲ ಗಮಾಚಾರ್ಯನಪ್ಪ. ಅಹುದಾಗದೆಂಬುದಿಲ್ಲ ನೋಡಯ್ಯ. ಕೂಡಲ ಚೆನ್ನ ಸಂಘ ನಿಮ್ಮ ಶರಣ ಬಸವಣ್ಣನು ಸಂಗಿಯಲ್ಲ ನಿಸ್ಸಂಗಿಯಲ್ಲ. ಇಲ್ಲಿ ಪ್ರಭುಗಳೇ, ಬಸವಣ್ಣನವ್ರು ಇರು, ನೀವು ಇಲ್ಲಿ ಸಾಮಾನ್ಯರದಾರಲ್ಲ ಇವರು ಇರುವಿನ ಜೊತೆ ಹೋಲಿಸ್ಬೇಡ್ರಿ ಅಂತಾರೆ ಅವರು. ದಯವಿಟ್ಟು ಅದನ್ನು ನೀವು ತಲೆಗಿನ ತೆಗೆದುಬಿಡ್ರಿ ಅಂತಾರೆ ಅವರು. ಈಗ ನೀವು ಉಳಿದವ್ರನ್ನ ನೋಡಿ ನೀವು ಮಾತಾಡ್ದಂಗೆ ಅವ್ರ ಕುರಿತು ಮಾತಾಡಬೇಡ್ರಿ. ಅವ್ರ ಸ್ಪಷ್ಟ ನಿಲುವು ಇದು. ಬಸವಣ್ಣನ ಇರುವೆ ಅದು ಭಿನ್ನ ಅಭಿನ್ನವೆಂದು ಹೇಳಲು ವಾರದದು. ಅದು ಭಿನ್ನ ಅಂತ ತಿಳಿದ್ರೆ ಅಭಿನ್ನ ಐತಿ, ಅಭಿನ್ನ ಅಂತ ತಿಳಿದ್ರೆ ಭಿನ್ನ ಐತಿ. ಅದನ್ನು ನಾವು ಹೊರಗೆ ಹಚ್ಚುವಂಥ ಕೆಲಸಕ್ಕೆ ಕೈ ಹಾಕೋದು ಬೇಡ. ಅದು ನಮ್ಮ ತರ್ಕಕ್ಕೆ ನಿಲುಕಲಾರದ್ದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅವರು ಈ ಲೋಕದ ಸಂಘದೊಳಗೆ ಇರ್ತಾರಂದ್ರೆ ಇರ್ತಾರ, ಅದಾರ ಅಂದ್ರೆ ಅದಾರ. ಈ ಲೋಕದ ಸಂಘದೊಳಗೆ ಅದಾರ ಅಂದ್ರೆ ಅದಾರ. ಆದ್ರೆ ನಾವು ಆ ಲೋಕದ ಸಂಘದ ಜೊತೆ ಅವ್ರು ಅದಾರ ಅಂತ ತಿಳ್ಕೊಬಾರ್ದು. ತಿಳ್ಕೊಂಡ್ರೆ ನಮ್ಮ ತಪ್ಪದು. ಅವ್ರು ಹೆಂಗೆ ಅದಾರ ಅಂದ್ರೆ ಲೋಕದ ಸಂಘದ ಜೊತೆ ಇದ್ದರೂ ಕೂಡ ಅವರು ಅಂತರಂಗದಲ್ಲೇ ಲೋಕದ ಸಂಘದ ಜೊತೆ ಇಲ್ಲ. ನಾವು ಅವ್ರ ಸಂಘದ ಜೊತೆ ತಿಳ್ಕೊಂಡಾರ ಅಂದ್ರೆ ಅದು ಅವ್ರ ತಪ್ಪಲ್ಲ, ಅದು ನಮ್ಮ ತಪ್ಪದು. ಅವರು ಇರುವನ್ನು ಆ ರೀತಿ ನೋಡಬಾರ್ದು ನಾವು. ಅವರು ಲೋಕದ ಸಂಘದೊಂದಿಗಿದ್ದರೂ ಅವರು ಸಂಘ ಸೂತಕಿಯಲ್ಲ. ಅವರು ನೋಡಾಕ ಒಂದು ನಮೂನಿ ಅದಾರ, ಅವ್ರು ಇರೋದ ಬೇರೆ ಅದಾರ. ಅದನ್ನು ನಾವು ತಿಳ್ಕೊಬೇಕಂತಾರ. ಅವ್ರು ನೋಡಾಕ ಒಂದು ಹಂಗದಾರ. ಅವ್ರು ಎಲ್ಲರೊಳಗೆ ಒಂದಾಗಿ ಅದಾರ ಅಂತ ನಾವು ತಿಳ್ಕೊಂಡೇವಿ. ಅವರು ಒಬ್ರು ಎಲ್ಲರ ಹಂಗೆ ಅದಾರ ಬೇಡ ಅಂತ ನಾವು ತಿಳ್ಕೊಂಡೇವಿ. ಆದ್ರೆ ಅವರು ಸಂಘ ಸೂತಕಿ ಅಲ್ಲ. ನಾವು ಮೊದ್ಲಕ್ಕೆ ತಪ್ಪು ತಿಳ್ಕೊಂಡೇವೆ ಅವ್ರ ಬಗ್ಗೆ. ಅವರ ತೋರಿಕೆ ಇರುವ ಬೇರೆ, ಅವರು ನಿಜದ ಇರುವಿಕೆನೇ ಬೇರೆ ಐತಿ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು ಹೊರತು ಅವ್ರು ಹೆಂಗದಾರ ನೋಡ್ಕೊಂಡು ಹಂಗೆ ಅವರು ಹಿಂಗೆ ಬಿಡ ಅಂತಂದ್ರೆ ಅದು ತಪ್ಪಾದೀತು. ಮೇಲೆ ತೋರುವ ಬಸವಣ್ಣನವರೇ ಬೇರೆ ನೋಡ್ರಿ. ಮೇಲೆ ತೋರು ಬಸವಣ್ಣನವರೇ ಬೇರೆ, ನಿಜ ಬಸವಣ್ಣನವರೇ ಬೇರೆ ಅಂತಾರವ್ರು. ಯಾರು ಹೇಳಾಕ್ತಾರೆ ಈ ಮಾತು? ಚನ್ನ ಬಸವಣ್ಣವ್ರು ಪ್ರಭುದೇವ್ರು ಹೇಳಾಕತ್ತಾರ. ಎಲ್ಲರಂಗೂ ಅದಾರ. ಅವರು ಬಾಗಿದ ತಲೆ ಮುಗಿದ ಕೈ ಇಟ್ಕೊಂಡು ಸುಮ್ಮನೆ ಅಡ್ಯಾಡಕತ್ತಾರ. ಅವ್ರ ಖರೇನ ಅವ್ರ ನಿಲುವು ತಿಳ್ಕೊಳ್ಳಾರ್ದವ್ರು ನಾವು ತಪ್ಪುಗಾರಕ್ಕಿವೆ ಅಂತಾರೆ ಅವರು. ಹಂಗೆ ಎಲ್ಲರಿಗೂ ಬರೀಪ್ಪ ಅಂತ ಸಣ್ಣ ಹುಡುಗರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಕೈ ಮುಕ್ಕೊಂಡು ಅಡ್ಯಾಡ್ರಂದ್ರೆ ಅವ್ರನ್ನ ಏನು ತಿಳ್ಕೊಬೇಕು ನಾವು? ಅವ್ರನ್ನ ಇಷ್ಟ ಬಿಡ ಅವ್ರೆ ಅಂತಂದ್ರೆ ಅದು ನಮ್ಮ ತಪ್ಪು ಅಂತ. ಅದು ಭಾಳ ಎತ್ತರದ ನಿಲುವು ಐತದು. ಭಾಳ ಎತ್ತರದ ನಿಲುವು ಇದ್ದಿದ್ದಕ್ಕೆ ಅದು ಹಂಗೆ ಬಾಗಾಕತ್ತದು. ಆ ಎತ್ತರದ ನಿಲುವು ಇರಲಿಲ್ಲ ಅಂದ್ರೆ ಅದು ಬಾಗ್ತಿದ್ದಿಲ್ಲ ಅಂತ. ಅದು ಫಲಭರಿತವಾಗಿರ್ತಕ್ಕಂಥ ಬಾಳೆ ದಿಂಡದು, ಬಾಳೆ ಗಿಡ ಅದು. ಎಷ್ಟು ಫಲ ತುಂಬೈತಲ್ಲ ಅಷ್ಟು ಬಾಗ್ತದ ನಿಮಗೆ. ಇನ್ನು ಕೆಲವು ಗಿಡನೂ ದೊಡ್ಡ ನೆಟ್ಟಾಗಿ ಬೆಳೆದಿರ್ತಾವೆ, ಏನು ಇರಲಾರದ್ದು. ಅವಕ್ಕೆ ಬಾಗಾಕ ಬರೋದಿಲ್ಲ. ಅವಕ್ಕೆ ಅದು ತಿಳ್ಕೊಂಡಿರ್ತಾವೆ ನಾವು ಭಾಳ ಎತ್ತರದೇವೆ. ಅದು ಬಾಗೇತಿ ಮರ ಅಂತಂದ್ರೆ ಅರ್ಥ ಅದು ಎತ್ತರ ಇಲ್ಲ ಅನ್ನಕ್ಕೆ ಬರೋದಿಲ್ಲ ಅಂತ. ಅದು ಎತ್ತರ ಯಾಕೆ ಕಾಣವಲ್ದಂದ್ರೆ ಎಷ್ಟು ಎತ್ತರ ಐತಲ್ಲ ಆ ಪ್ರಮಾಣದಲ್ಲಿ ಅದು ಬಾಗೇತಿ.
ಅದಕ್ಕೆ ನಮ್ಮ ಕಣ್ಣಿಗೆ ಹತ್ರ ಕಾಣವಲ್ದದು, ನಮ್ಮ ಅಳತೆಗೆ ಸಿಗವಲ್ದದು. ಆ ನಿಲುವನ್ನು ಬಸವಣ್ಣವ್ರ ಕುರಿತು ಇವ್ರು ಹೇಳಾಕತ್ತಾರೆ. ಇಲ್ಲಿ ಏನು ಹೇಳಿದ್ರು ಅವರು? ಇಲ್ಲಿ ಸರ್ವಾಂಗಲಿಂಗಿ ಶರಣ ಸಾಕಾರವು, ನೋಡ್ರಿ, ಸಾಕಾರವು ಹೌದು, ಮುಂದೆ ನಿರಾಕಾರವೂ ಹೌದು. ಏಕಕಾಲಕ್ಕೆ ಎರಡೂ ಹೌದು. ಅವರು ಸಾಕಾರನೂ ಹೌದು, ನಿರಾಕಾರನೂ ಹೌದು. ಅವರು ಶರಣರ ನಿರವಯದಿರವು ವೇದಾಗಮಾದಿಗಳ ಅರಿವು. ಶರಣರ ನಿಜದ ಇರುವನ್ನು ವೇದ ಆಗಮ ತರ್ಕಗಳೂ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಚಾರ. ಅಂದ್ರೆ ನಾವು ಇಲ್ಲಿಗೆ ನಿಂತು ಬಿಟ್ಟೇವಿ. ಶಾಸ್ತ್ರ ಪ್ರಮಾಣವಾಗಿ ಹಿಂಗಿರ್ಬೇಕು ಅಂದವ್ರು ಅಷ್ಟ ಅದನ್ನು ಮೀರಿ ನಿಂತಂಥವ್ರು ಯಾರಾದ್ರೂ ಬಸವಣ್ಣವರು. ಅವಕ್ಕೂ ಅವರು ವ್ಯಕ್ತಿತ್ವವನ್ನು ತಿಳ್ಕೊಳಿಕ್ಕೆ ಆಗೋದಿಲ್ಲ ಅಂತಂದ್ರೆ ತರ್ಕಿಸಲ ಕರಿಯವು ಅಂತ ಬರ್ತಾರೆ ಗೊತ್ತನು. ತರ್ಕಿಸ್ಲಿಕ್ಕೆ ಆಗದ ರೀತಿಯಲ್ಲಿ ಮುಟ್ಟಿದ್ದು ಅಂದ್ರೆ ಯಾರು ಯಾವಾಗ ಗೊತ್ತನ್ನೋದು? ಇಂಥವ್ರನ್ನ ನೋಡಿದಾಗ, ಬಸವಣ್ಣವ್ರನ್ನ ನೋಡಿದಾಗ, ಶರಣರನ್ನು ನೋಡಿದಾಗ. ಶರಣರ ನಿಲುವು ಆ ರೀತಿ ಇರುತ್ತಂತ. ಇವು ಯಾವ ವೇದಶಾಸ್ತ್ರ ಆಗಮಕ್ಕೂ ನಿಲುಕಲಾರದ ವ್ಯಕ್ತಿತ್ವ ಶರಣರ ವ್ಯಕ್ತಿತ್ವ ಅಂತ. ಶರಣನ ನಿರವಯದಿರವು ವೇದ ಆಗಮದ ಆದಿಗಳ ಅರಿವು ಸಾಧ್ಯ. ಅವುಗಳು ವಿಧಿಸುವ ಕಟ್ಟುಪಾಡುಗಳು ಆಚರಣೆಗಳು ಶರಣರಿಗೆ ಬಾಧಿಸೋದಿಲ್ಲ. ನೆನಪಿಟ್ಟುಕೊಳ್ರಿ, ಆ ಕಟ್ಟುಪಾಡುಗಳು ಶರಣರಿಗೆ. ಅದಕ್ಕೆ ಹೇಳಿದ್ರು ಅವರು, ಲಿಂಗ ಪರಿಚಿತನ ಸಂಗವಂತನೆನ್ನದಿರಯ್ಯ ಶರಣ ಮನ ಬಂದಂತೆ ಮಾಡುವ. ಶರಣ ಆ ನಿಲುವು ಇದ್ದವರು ಈ ವೇದಶಾಸ್ತ್ರ ಆಗಮಳ ಹೇಳ್ದಂಗೆ ಅವ್ರ ಆಚರಣೆ ಇರಂಗಿಲ್ಲ ಅಂತವ್ರು. ಯಾಕೆ ಆಚರಣೆ ಸ್ವಲ್ಪ ತಪ್ಪೇತಿ ಅಂತೇನು ಸಂಶಯ ವ್ಯಕ್ತಪಡಿಸ್ಯಾರಲ್ಲ ಇವರು ಪ್ರಭುದೇವರು. ಅದಕ್ಕೆ ಉತ್ತರ ಕೊಡಾಕತ್ತಾರ ಅವರು. ಆಚರಣೆ ಹೆಂಗೆ ತಪ್ಪೇತಿ ಅಂತೀರಿ ನೀವು? ಆ ನಿಲುವು ಯಾವ ಕಟ್ಟಳೆಗಳಿಗೂ ಬಂಧನವಾಗಿರದಂತ ಇರುವುದು, ಕಟ್ಟಳೆಗಳನ್ನು ಮೀರಿ ನಿಂತಂತ ಇರುವುದು. ಹೀಗಾಗಿ ಹಿಂಗೆ ಇರಬೇಕು ಅನ್ನುವಂಥ ಯಾವ ಕಟ್ಟಳೆಗಳು ಶರಣರಿಗಿಲ್ಲ ಅಂತ ಹೇಳ್ತಾರೆ ಅವರು. ಹಿಂಗಿದ್ದಾಗ ಯಾವ ಆಚರಣೆ ತರಾಕ್ತೀರಿ ನೀವು ಇಲ್ಲಿ ಅಂತ ಕೇಳಿದ್ರು ಅವರು ಪ್ರಭುದೇವರಿಗೆ. ನೀವು ಮಾತಾಡಕ್ತಿದ್ದು ಯಾವ ಆಚರಣೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿರಲ್ಲ ನೀವು ಬಸವಣ್ಣವರು. ಯಾವ ಆಚರಣೆ? ಏನು ವೇದಶಾಸ್ತ್ರ ಆಗಮಗಳು ಏನು ಆಚರಣೆ ಹೇಳ್ಯಾರಲ್ಲ, ಆ ಆಚರಣೆಗೆ ಇವ್ರು ನಡ್ಕೊಂಡಿಲ್ಲ ಅಂತೀರ. ಹಂಗಿತ್ತಂದ್ರೆ ಕೇಳ್ರಿಲ್ಲೇ, ಅವ್ರ ನಿಲುವು ಹೆಂಗೈತಂದ್ರೆ ಅದನ್ನು ಮೀರಿ ನಿಂತಂಥ ನಿಲುವು ಐತಿ. ಅವ್ರನ್ನ ಇವ್ಯಾವ ಆಚರಣೆಗಳು, ಇವ್ಯಾವ ಕಟ್ಟಳೆಗಳು ಅವ್ರನ್ನ ಬಂಧಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಶರಣ ಮನ ಬಂದಂತೆ ಮಾಡುವ. ಮನ ಬಂದಂತೆ ಮಾಡು. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕು. ನಾವು ಲೌಕಿಕರು, ಗೃಹಸ್ಥರು, ಮನೆಯೊಳಗೆ ಏನರ ಆದ್ರೆ ಮಾಡಿದ್ರೆ ಒಳ್ಳೇದಾಗಲಿ ಕೆಟ್ಟಾಗಲಿ ಮತ್ತೊಂದಾಗಲಿ ನಮ್ಮ ಒಂದಿಷ್ಟು ಆಚರಣೆಗಳನ್ನು ಹೇರ್ಯಾರ. ಹೌದಿಲ್ರಿ? ಹೇರ್ಯಾರಿಲ್ರಿ? ಸಣ್ಣ ಉದಾಹರಣೆ, ಒಂದು ಲೌಕಿಕದ ಉದಾಹರಣೆ. ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಹೌದಾ? ಮನೆಯೊಳಗೊಂದು ಏನೋ ಕೆಟ್ಟದ್ದು ಆತಂತ ತಿಳ್ಕೊರಿ. ಕೆಟ್ಟದ್ದಾದಾಗ ಅದನ್ನು ಮಾಡಿರಿ, ಇದನ್ನು ಮಾಡಿರಿ, ಅದಿಲ್ಲ ಇದಿಲ್ಲ, ಮಡಿ ಮಾಡಿರಿ, ಹುಡಿ ಮಾಡಿರಿ, ಇನ್ನೊಂದು ಮಾಡಿರಿ, ಮತ್ತೊಂದು ಮಾಡಿರಿ, ಅವ್ರು ಬಂದವರು. ಇವೆಲ್ಲ ಗೃಹಸ್ಥರಿಗೆ ಅನ್ವಯ ಆಗುವಂಥ ಶಾಸ್ತ್ರ ಕಟ್ಟಳೆಗಳು, ಶಾಸ್ತ್ರಗಳು ವಿಧಿಸಿದಂಥ ಕಟ್ಟಳೆಗಳು. ನೀವು ಮಠಕ್ಕೆ ಬರ್ರಿ, ಹಂಗಾರೆ ಹಂಗೆ ಇಲ್ಲೇ ಮಠಕ್ಕೆ ಬರ್ರಿ. ನಾವು ಕುಟುಂಬದಲ್ಲಿ ಆಚರಣೆ ಮಾಡ್ತಕ್ಕಂಥ ಈ ಆಚರಣೆಗಳನ್ನು ಮಠದಾಗ ಕಾಣಕ್ಕೆ ಸಾಧ್ಯ ಐತನು. ಒಬ್ಬ ಜಂಗಮ ಮೂರ್ತಿ ಇದ್ದಂಥ ಮಠಗಳಲ್ಲಿ ನಮ್ಮ ಮನೆಯಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ಆಚರಣೆಗಳನ್ನು ಆ ಮಠ ಮಂದಿರಗಳಲ್ಲಿ ಒಬ್ಬ ಲಿಂಗಾಂಗ ಯೋಗಿ, ಒಬ್ಬ ಮಹಾ ತಪಸ್ವಿ ನೆಲೆಸಿದ ಸ್ಥಳದಲ್ಲಿ ಈ ಆಚರಣೆಗಳಿಗೆ ಅವಕಾಶ ಐತೆ ನೋಡ್ರಿ? ಇಲ್ಲ. ಯಾವುದಾದ್ರೂ ಸೂತಕ ಐತನ ಅಲ್ಲೇ? ಇಲ್ಲ.
ಮನೆಯೊಳಗಿರುವ ಸೂತಕಗಳು ಮಠಗಳಲ್ಲಿ ಯಾಕಿಲ್ಲ? ಅಥವಾ ಇಲ್ಲಿ ಏನಾರ ಬ್ಯಾಡಾಗಿದ್ದು ಇದು ನಮಗೆ ಇಟ್ಕೊಳಕ್ಕೆ ಮನಸ್ಸಿಲ್ಲ, ಅದು ಹಿಂಗೈತಿ, ಅದನ್ನು ಇಟ್ಕೋಬಾರ್ದಂತ ಯಾರು ಹೇಳಿದ್ರೆ ಅದನ್ನು ಒಯ್ದು ಎಲ್ಲಿ ಕೊಡ್ತೇವೆ? ಸೀದಾ ನಾವು ಮಠಕ್ಕೆ ಕೊಡ್ತೇವೆ. ಹಂಗಾರೆ ಮನೆಯೊಳಗೆ ಮೈಲಿಗೆ ಇದ್ದಿದ್ದು ಮಠಕ್ಕೆ ಹೆಂಗೆ ಮಡಿ ಆತದು? ಮಠಕ್ಕೆ ಕೊಟ್ಟು ಸಮಾಧಾನ ಮಾಡ್ಕೊಂಡ್ಬಿಡ್ತೇವೆ ನಾವು. ಹೌದಿಲ್ಲ? ಗುರುಗಳ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ ಭಾರ ಇಳಿಸ್ಕೊಂಡು ಬಂದುಬಿಡ್ತೇವೆ ನಾವು. ಹೌದಿಲ್ಲ ರೀ? ಮತ್ತದು ನಮ್ಮ ಆಚರಣೆಗೆ ಆತಂಕ ಆಗಿದ್ದದು, ಅದ್ರ ಬಗ್ಗೆ ಏನೋ ನಮಗೊಂದು ನೋವು, ಆತಂಕ, ಭಯ ಇದ್ದಿದ್ದು ಅಲ್ಲಿ ಕೊಟ್ಟು ಬಂದಾಗ ಈ ನಮ್ಮನ್ನು ಏನೋ ಆಗತ್ತನ್ನೋ ಭಯ ಅಲ್ಲಿ ಕೊಟ್ಟಾಗ ಅವ್ರಿಗೆ ಹಾಕಿಲ್ಲ. ಇದು ಸಣ್ಣ ಲೌಕಿಕದ ಉದಾಹರಣೆ. ಅದು ಇಷ್ಟ ಆಗೋದಿಲ್ಲ. ನಮ್ಮ ತಲೆಯಾಗಿರೋದು ಭ್ರಮ, ನಮ್ಮ ತಲೆಯಲ್ಲಿರುವಂಥ ಭ್ರಮೆಗಳು ಇಷ್ಟ ಆಗೋದಿಲ್ಲ. ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಉದಾಹರಣೆ ಕೊಟ್ಕೊಂಡು ಹೋದ್ವಿ ಅಂದ್ರೆ, ಈಗ ಬಸವಣ್ಣವರ ನಿಲುವಿನ ಕುರಿತು ಉದಾಹರಣೆ ಕೊಟ್ಕೊಂತ ಹೋದಾಗ ಚನ್ನಬಸವಣ್ಣವರು ಅದೇ ಅರ್ಥದಲ್ಲಿ ಹೇಳ್ತಾರೆ ನೋಡ್ರಿ. ಶರಣ ಮನ ಬಂದಂತೆ ಮಾಡುವ. ಅವ್ರಿಗೆ ಯಾವ ಆಚರಣೆ, ಅವರಿಗೆ ಶಾಸ್ತ್ರ ಕಟ್ಟೆಗಳನ್ನು ವಿಧಿಯನ್ನು ಯಾಕೆ ವಿಧಿಸಾಕತ್ತೀರಿ ನೀವು? ಹಂಗೆ ಆಗೋದಿಲ್ಲ. ಆ ಆಚರಣೆಗಳು, ಅವುಗಳು, ಆ ವೇದಶಾಸ್ತ್ರಗಳು ವಿಧಿಸುವ ಕಟ್ಟುಪಾಡುಗಳು, ಆಚರಣೆಗಳು ಶರಣರಿಗಿಲ್ಲ. ಸ್ಪಷ್ಟವಾಗಿ ತಿಳ್ಕೊಂಬಿಡ್ರಿ ನೀವು ಅದನ್ನು. ಶರಣರಂದ್ರೆ ಎಲ್ಲರೂ ಬಂದ್ವಿ ಮತ್ತು ನಾವು, ಶರಣರಂದ್ರೆ ಎಲ್ಲರೂ ಬಂದ್ವಿ ಮತ್ತು ನಾವು ಇದ್ರಾಗ ಆ ಮಾರ್ಗದಲ್ಲಿ ನಡೀತಿದ್ರು ನಾವು. ಏಕದೇವೋಪಾಸನೆ ಲಿಂಗಷ್ಟೇ ಇಟ್ಕೊಂಡು ಈ ತತ್ವಗಳನ್ನು ಪರಿಪಾಲನೆ ಮಾಡ್ಕೊತವ್ರು ಎಲ್ಲರೂ ಶರಣರ. ಇವು ಯಾವ ವಿಧಿವಿಧಾನ ಕಟ್ಟುಪಾಡುಗಳಿಗೆ ಮೊರೆ ಹೋಗೋ ಅವಶ್ಯಕತೆ ಇಲ್ಲ ನಾವು ಅಂತ. ಆದರೆ ಮಾನಸಿಕ ಗುಲಾಮತನ ನಮ್ಮ ಜೊತೆಗೆ ಇರೋದ್ರಿಂದ ನಾವು ಒಂದಿಷ್ಟು ಅದನ್ನ ಏನೋ ಮಾಡ್ಕೊತ ಹೋಗಿರ್ತೇವೆ, ಅದು ಬೇರೆ. ಮಾನಸಿಕ ಗುಲಾಮತನ ಅದರಲ್ಲಿ ಏನು ಇರಂಗಿಲ್ಲ. ಅದರೊಳಗೆ ಏನೂ ಇರಂಗಿಲ್ಲ, ಯಾವುದೂ ಏನೂ ಇರಂಗಿಲ್ಲ. ನಾವು ಸಣ್ಣರಿದ್ದಾಗ ಊರಾಗ ಯಾವ್ದಾರು ಸ್ರವ ಹೋತಂದ್ರೆ ಅದರಿಂದ ಒಂದಿಷ್ಟು ಇವನ್ನ ಕಟ್ತಿದ್ರು, ಏನು ಇದಕ್ಕೆ ವಾಹನಕ್ಕೆ ಗಾರಿ ಒತ್ತತ್ತೆಲ್ಲ ಸಣ್ಣಗೆ ನವಣಕ್ಕಿ ಕಟ್ಟಿ ಅದಕ್ಕೊಂದಿಷ್ಟು ಎಲೆ, ಕರೆ ಎಲೆ ಒಕ್ಕೊಂತ ಹೊಕ್ಕಿದ್ರು. ಅದು ಹೋಗಿ ಬಂದ ಮೇಲೆ ನಾವು ಶಾಲೆಯಿಂದ ಬರುವಾಗ ಅದು ಎಲೆ ಬಿದ್ದೈತೆ ನೋಡ್ಕೊಂಡು ಅದನ್ನು ದಾಟಿ, ಅದನ್ನು ದಾಟ್ಲಾರ್ದಂಗೆ ಇದನ್ನು ಭಯ ಬಿದ್ದು ಭಯಗ್ರಸ್ತರಾಗಿ ಅದನ್ನು ದಾಟ್ಲಾರ್ದಂಗೆ ಮನೆ ಮುಟ್ಟೋದಂದ್ರೆ ಒಂದು ದೊಡ್ಡ ಸಾಹಸ ಇತ್ತು ನಮಗೆ. ಅವಾಗ ಊರಾಗ ಓಣ್ಯಾಗ ಒಂದು ಸ್ರವ ಆಗೈತೆ ಅಂದ್ರೆ ಸಾಲಿ ಬಿಟ್ಟು ಬರೋವಾಗ ಭಯ ನಮಗೆ. ಹೋದ ಮೇಲೆ ಎಲೆ ದಾಟ್ಲಾರ್ದು ಹೋಗ್ಬೇಕಲೇನೋ ಅಂತ ನಾವು ಅಂತಿದ್ವಿ. ಎಲೆ ದಾಟಿ ಬಂದ್ರೆ ಅದು ಒಟ್ಟು ನಮ್ಮನ್ನು ಬಡ್ಕೊತೈತೆ ಅಂತೂ ಆ ಅರ್ಥದೊಳಗೆ ಹೇಳ್ತಿದ್ರು, ನಮ್ಮಿಂದ ಬರ್ತೈತೆ. ಇವೆಲ್ಲ ಆಚರಣೆಗಳು. ಈಗ ಆವಾಗ ಜ್ಞಾನ ಮತ್ತು ತಿಳುವಳಿಕೆ ಇಲ್ಲದ ಕಾರಣಕ್ಕಾಗಿ ಆ ಭಯದಲ್ಲಿ ಇದ್ವಲ್ಲ ನಾವು. ಈಗೂ ಆಚರಣೆ ಐತಿ, ಈಗ ಯಾಕೆ ನಮಗೆ ಆ ಭಯ ಇಲ್ಲ? ಹಂಗಾದು ಹೊಕ್ಕಿರ್ತೈತಿ, ಅದರಿಂದ ಸ್ರವ ಮಣ್ಣು ಕೊಡಕ್ಕೆ ಹೋಗಿರ್ತೇವೆ, ಗಾಡಿ ಅಲ್ಲೇ ಇರ್ತೈತಿ, ಗಾಡಿಯಿಂದ ನವಣಕ್ಕಿ ಬೀಳ್ತಿರ್ತೈತಿ, ನವಣಕ್ಕಿಯಿಂದ ಎಲೆ ಬೀಳ್ತಿರ್ತೈತಿ, ನಾವು ಅದನ್ನು ದಾಟಿ ಹೋಗಿರ್ತೇವೆ, ಅದನ್ನು ಮಾಡ್ತಿರ್ತೇವೆ. ಈಗ ಆ ಭಯ ಇಲ್ಲ. ಬಾಲಕರಿದ್ದಾಗ ಬಾಲ್ಯದಲ್ಲಿ ನಮಗೆ ಆ ಭಯ ಇತ್ತು. ಈಗೂ ಅದನ್ನು ಭಯ ಪಡೋ ಜನ ಇದ್ರೂ ಇರ್ಬೋದು, ಆ ಮಾತು ಬೇರೆ. ನಮಗೆ ಆ ಭಯ ದೂರ ಆಗಿರ್ಬೋದು, ಅದು ಮಾತು ಬೇರೆ. ಈ ರೀತಿಯಾದಂಥ ಕಟ್ಟುಪಾಡುಗಳು ಏನದಾವಲ್ಲ, ಒಂದು ಸಣ್ಣ ಉದಾಹರಣೆ ಕೊಟ್ಟೇನೆ. ಇದು ಅಂದರೆ ಇದು ಅಲ್ಲ ನಾ ಹೇಳೋದು, ಯಾವುದೇ ಉದಾಹರಣೆ ಅಂದರು. ಶರಣ ಮಾರ್ಗದಲ್ಲಿ ನಡೀತಕ್ಕಂಥ ಅರಿವುಳ್ಳಂಥ ಆ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿದಂಥ ಮಹಾ ತಪಸ್ವಿಗೆ ಇವು ಯಾವ ಕಟ್ಟಳೆಗಳು, ಆಚರಣೆಗಳು ಬಂಧಿಸೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಾಕ್ತಾರ. ಶರಣರು ಸ್ವತಂತ್ರ ಧೀರರು ಅಂದರೆ ಈ ಅರ್ಥದಲ್ಲಿ ಸ್ವತಂತ್ರ ಧೀರರು. ಅವರು ಯಾವ ಕಟ್ಟುಪಾಡುಗಳಿಂದ ಅವರು ನೋಡ್ರಿ. ಮಹಾ ತಪಸ್ವಿಗಳಿಗೆ ಯಾಕೆ ಕಟ್ಟುಪಾಡದವು? ನಮ್ಮ ಕಣ್ಣು ಮುಂದೆನೇ ಆಗಿ ಹೋದಂಥ ಮಹಾ ತಪಸ್ವಿಗಳು, ತ್ರಿಕಾಲಲಿಂಗ ಪೂಜೆ ನಿಷ್ಠೆಯಿಂದ ಇದ್ದಂಥ ಪರಮ ತಪಸ್ವಿಗಳು ಈಗೂ ಅದಾರ, ಈ ಲಿಂಗೈಕ್ಯರಾದಂಥವ್ರು ಅದಾರ. ಅವರು ಕೆಲವು ಅವರ ಬದುಕಿನ ಕ್ಷಣಗಳನ್ನು ನಾವು ನೋಡಿಬಿಟ್ರೆ ಅವ್ರಿಗೆ ಯಾವ ಆಚರಣೆಯನ್ನು ಮಾಡಿ ಹೋದ್ರಿ, ಏನು ಮಾಡಿದರು ಅವರು? ಯಾವ ಹೋಮ ಹವನಗಳನ್ನು ಮಾಡಿದರು? ಮತ್ತೊಂದು ಏನು ಮಾಡಿದರು? ತ್ರಿಕಾಲಲಿಂಗ ಪೂಜೆಯನ್ನು ಆನಂದವಾಗಿ ಮಾಡಿ, ದಾಸೋಹ ಮಾಡಿ, ಕಾಯಕ ಮಾಡಿ ಹೋದಂಥ ಅವರಿಗೆ ಯಾವ ಕಟ್ಟಳೆಗಳು ಬಾಧಿಸಿದ್ವು ಇಲ್ಲಿ ತನ? ಯಾವ ವೇದಶಾಸ್ತ್ರ ಪ್ರಮಾಣಗಳು ಅವರನ್ನು ನಿಯಂತ್ರಿಸಿದ್ವು? ಅವರ ಬದುಕನ್ನು ಯಾವ ನಿಯಂತ್ರಿಸಿಲ್ಲ. ಇನ್ನು ಕೆಲವರಿಗೆ ಬೇರೆ ಧರ್ಮದ ಧಾರ್ಮಿಕ ಇವರಿಗೆ ಅವರಿಗೆಲ್ಲ ಅವ್ರದ್ದೇ ಆದಂಥ ಶಾಸ್ತ್ರ ಪ್ರಮಾಣಗಳ ಪ್ರಕಾರ ಅವ್ರು ಹೋಗ್ತಾರೆ. ಆದರೆ ನಾವು ಹಂಗೆ ಹೋಗೋದಿಲ್ಲ. ಪೂಜಾ, ಲಿಂಗ ಪೂಜೆ, ದಾಸೋಹ ಮಾಡಿಬಿಟ್ರೆ ಅದು ಮುಗೀತು. ಅಲ್ಲಿ ಯಾವುದೂ ಸೂತಕ ಅನ್ನೋದೇ ಇಲ್ಲ. ಅಲ್ಲಿ ಮಡಿ ಮೈಲಿಗೆ ಅಂತಕ್ಕಂಥ ಭಿನ್ನತೆ ಇಲ್ಲ, ನಾನು ನೀನು ಬೇರೆ ಎಂಬ ಭಿನ್ನತೆ ಇಲ್ಲ. ಸದಾ ಸುಖಿಗಳಾಗಿ, ಪರಮ ಸುಖಿಗಳಾಗಿ ತಮ್ಮ ಆನಂದದಲ್ಲಿ ತಮ್ಮ ಜೀವನ ಕಳ್ಕೊಂಡವರು. ಎದ್ದುಗಳ ಮುಂಜಾನೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದು, ಪ್ರಸಾದ ಮಾಡೋದು, ಅನುಭವ ಮಾಡೋದು, ಬಂಧು ಭಕ್ತರಿಗೆ ದರ್ಶನ ಕೊಡೋದು, ಕಾಯಕಕ್ಕೆ ಹೋಗಿ ಬರೋದು, ಮಧ್ಯಾಹ್ನ ಮತ್ತು
ಪ್ರಸಾದ, ಪೂಜೆ ಪ್ರಸಾದ, ಮತ್ತು ಸಾಯಂಕಾಲ ಬಂದು ಭಕ್ತರಿಗೆ ದರ್ಶನ, ಪೂಜೆ ಪ್ರಸಾದ. ಹಣ ದೂರ, ಆಸ್ತಿ ದೂರ, ಅಧಿಕಾರ ದೂರ, ಇವನ್ನೆಲ್ಲ ದೂರ 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 ಮಾಡಿದವರು ಅವ್ರೇನು ನಮ್ಮ ಮಧ್ಯದಲ್ಲಿ ಇಲ್ಲಂದರೂ ಅವ್ರೇನೋ ಭಾಳ ಎತ್ತರಕ್ಕೆ ಹೋಗ್ಯಾರ. ಎಲ್ಲ ಅದ ಪೀಠಕ್ಕೆ ಬಂದಂಥವ್ರು ಹಣ ಆಸ್ತಿ ಅಂತಸ್ತಂತ ಬಡ್ಕೊಂಡಿದ್ದವರು ಇದ್ದು ಇಲ್ದಂಗೆ ಅದಾರ ನಮ್ಮ ಮಧ್ಯದಲ್ಲಿ. ಇಷ್ಟ ವ್ಯತ್ಯಾಸ. ವೈರಾಗ್ಯ ಅನ್ನೋದು ಎಲ್ಲಿರ್ಬೇಕಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ ಇವು 3 ಮೌಲ್ಯಗಳು. ಬಸವಣ್ಣನವರು ಭಕ್ತಿಯ ದ್ಯೋತಕವಾಗಿ ನಿಂತರೆ, ಚನ್ನಬಸವಣ್ಣವರು ಜ್ಞಾನ ದ್ಯೋತಕವಾಗಿ ನಿಂತರೆ, ಪ್ರಭುದೇವರು ವೈರಾಗ್ಯ ದ್ಯೋತಕವಾಗಿ ನಿಂತರೆ, ಅದರ ಅರ್ಥ ಬಸವಣ್ಣನವ್ರು ಕೇವಲ ಭಕ್ತಿ ಮಾಡಿದ್ರು ಅವ್ರಿಗೆ ಜ್ಞಾನ ಇರಲಿಲ್ಲನೋ, ಅವ್ರಿಗೆ ವೈರಾಗ್ಯ ಇರಲಿಲ್ಲ ಅಂದರು ಇತ್ತು. 3 ಇದ್ದರೆ ಅದು. ಬರೀ ಭಕ್ತಿ ಇದ್ರೂ ಇಲ್ಲ, ಬರೀ ಜ್ಞಾನ ಇದ್ರೂ ಇಲ್ಲ, ಬರೀ ವೈರಾಗ್ಯ ಇದ್ರೂ ಇಲ್ಲ. ಅವರು ಸಿಂಬಾಲಿಕಲಿ ಅವ್ರನ್ನ ನಾವು ಗುರುತಿಸೇವೆ. ಭಕ್ತಿ ಅಂದರೆ ಬಸವಣ್ಣವರು, ಜ್ಞಾನ ಅಂದರೆ ಚನ್ನಬಸವಣ್ಣವರು, ವೈರಾಗ್ಯ ಅಂದರೆ ಪ್ರಭುದೇವರು. ಬಸವಣ್ಣನವರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ 3 ಸಂಗಮವಾಗಿತ್ತು. ಚನ್ನಬಸವಣ್ಣನವರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ 3 ಸಂಗಮವಾಗಿತ್ತು. ಪ್ರಭುದೇವರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ 3 ಸಂಗಮ. ಒಂದು ಸ್ವಲ್ಪ ಪ್ರಮಾಣ ಪ್ರಕಟ ಆಗೋದು, ವೈರಾಗ್ಯ ಪ್ರಮಾಣ ಹೆಚ್ಚು ಪ್ರಕಟ ಆದಾಗ ಪ್ರಭುದೇವರು ಬಂದು ನಿಂತರು. ಜ್ಞಾನ ಪ್ರಮಾಣ ಹೆಚ್ಚು ಪ್ರಕಟ ಆದಾಗ ಚನ್ನಬಸವಣ್ಣವ್ರು ನಿಂತರು. ಭಕ್ತಿ ಪ್ರಧಾನವಾಗಿ ಅದು ಹೆಚ್ಚು ಪ್ರಕಟ ಆದಾಗ ಬಸವಣ್ಣವ್ರು ಬಂದು ನಿಂತರು. ಆದರೆ 3 ಬೇಕೇ ಬೇಕು. 3ರಲ್ಲಿ ಯಾವುದರ ಒಂದು ಕೊರತೆ ಆದರೂ ಅದು ಪರಿಪೂರ್ಣ ಆಗೋದಿಲ್ಲ. ವೈರಾಗ್ಯ ಎದರ ಮೇಲೆ ಬೇಕು? ವೈರಾಗ್ಯ ಎದರ ಮೇಲೆ ಬೇಕು? ನಮ್ಮ ಅಷ್ಟಮದಂಗಳ ಮೇಲೆ ಬೇಕು ವೈರಾಗ್ಯ. ಅರಿಷಡ್ ವರ್ಗಗಳ ಮೇಲೆ ವೈರಾಗ್ಯ ಇರಬೇಕು. ಕಾಮಕ್ರೋಧ ಮದಮತ್ಸಗಳ ಮೇಲೆ ವೈರಾಗ್ಯ ಇರಬೇಕು ನಮಗೆ. ಲೋಭದ ಮೇಲೆ ವೈರಾಗ್ಯ, ಕಾಮದ ಮೇಲೆ ವೈರಾಗ್ಯ. ವೈರಾಗ್ಯ ಇದ್ರ ಮೇಲೆ ಇರಬೇಕು. ಅಂತರಂಗದಲ್ಲಿ ನಾವು ವೈರಾಗ್ಯಶೀಲರಾಗಿದ್ದು ಬಿಟ್ವಿ ಅಂದರೆ, ಲೌಕಿಕ ಜಗತ್ತಿನಲ್ಲಿ ನಾವು ಎಲ್ಲರಂಗಿದ್ದರೂ ಕೂಡ ನಾವು ಅಂತರಂಗದಲ್ಲಿ ವೈರಾಗ್ಯಶೀಲರಾಗಿ ಬಿಟ್ಟಿದ್ರೆ ಅದು ಮಹಾ ನಿಲುವದು. ತೋರಿಕೆಗೆ ಅವರು ಕೂಡ ಗೃಹಸ್ಥರಂಗೆ ಕಂಡ್ರು, ತೋರಿಕೆಗೆ ಕೂಡ ಅವರು ಲೌಕಿಕರಂಗೆ ಕಂಡ್ರು ಕೂಡ ಅವರ ನಿಲುವು ಬೇರೆನೇ ಇರುತ್ತೆ. ಹಾಗೆ ಬಸವಣ್ಣನವ್ರ ನಿಲುವು ರೀ ಅಂತ ಪ್ರಭುದೇವರು ಹೇಳಕತ್ತಾರೆ. ಯಾರಿಗೆ? ಚನ್ನಬಸವಣ್ಣವ್ರು ಪ್ರಭುದೇವರಿಗೆ ಹೇಳಿದರು. ಅದಕ್ಕೆ ಅವ್ರು ಹೇಳಿದರು, ಶರಣರು ಸರ್ವ ಸ್ವತಂತ್ರವಾಗಿ ಭಿನ್ನ ಅಭಿನ್ನ ಹೇಗಾದರೂ ಆಚರಿಸಬಲ್ಲ. ನೋಡ್ರಿ, ಭಿನ್ನ ಅಭಿನ್ನ ಹೇಗಾದರೂ ಆಚರಿಸಬಲ್ಲ ಸ್ವತಂತ್ರ ಶರಣರಿಗೆ ಮಾತ್ರ ಉಂಟು. ಬಸವಣ್ಣನವರು ಅವರ ಮನ ಅದು ಮಹಾಘನವಾಗಿ, ಆ ಮಹಾಘನಕ್ಕೆ ನೀವು ಹೀಗೆ ಆಚರಿಸೆಂದು, ಅದು ಮಹಾಘನ, ಅದು ನಿಮ್ಮ ಆಚರಣೆ ಹಿಂಗಿರ್ಬೇಕು, ಹಂಗಿರ್ಬೇಕು, ಹಂಗಿರಬಾರ್ದು, ಹಿಂಗಿರಬಾರ್ದು ಅಂತ ಡಿಕ್ಟೇಟ್ ಮಾಡೋಕ್ಕೆ ಈ ಬ್ರಹ್ಮಾಂಡದೊಳಗೆ ಆದೇಶಿಸುವವರು ಯಾರೂ ಇಲ್ಲ ಅಂತ ಸ್ಪಷ್ಟ ನಿಲುವಿದು. ಅರಸಿ ಸಕಲಾಗಮಾಚಾರ್ಯನಪ್ಪ ಏನ್ರಿ, ಯಾರೂ ಇವ್ರಿಗೆ ಹಿಂಗಿರಿ ಅಂತ ಹೇಳುವಷ್ಟು ಆದೇಶ ಮಾಡುವಷ್ಟು ಯಾರೂ ಇಲ್ಲ. ಬಸವಣ್ಣನವರು ಸಕಲ ಆಗಮಗಳಿಗೆ ಆಚಾರ್ಯರವರು, ಗುರು ಅವರು. ನೋಡ್ರಿ, ಸಕಲಾಗಮಾಚಾರ್ಯನಪ್ಪ, ಅವರು ಸಕಲ ಆಗಮಗಳಿಗೆ ಆಚಾರ್ಯರವರು, ಗುರು ಅವರು. ಆಗು ಹೋಗು ಭಿನ್ನ ಅಭಿನ್ನವೆಂಬ ಕಟ್ಟು ಪಾಡುಗಳಿಂದ ಬಸವಣ್ಣನವರು ಭಾಳ ಮುಕ್ತರಾಗಿ ನಿಂತಂಥವ್ರು. ಯಾಕಂದರೆ ಬಸವಣ್ಣನವರು ಲೋಕದ ಸಂಗಿಯೂ ಅಲ್ಲ, ಲೋಕದ ನಿಸ್ಸಂಗಿಯೂ ಅಲ್ಲ. ಯಾಕಂದರೆ ಅವರು ತಾವೇ ಸ್ವತಃ ಸರ್ವಾಂಗಲಿಂಗಿಯಾದ ಕಾರಣ ಸ್ವತಂತ್ರರು. ಹೀಗಾಗಿ ಬಸವಣ್ಣನವರ ಸ್ವತಂತ್ರ ಶರಣ ನಿಲುವು ಪ್ರಭುದೇವರಿಗೆ ಈ ರೀತಿ ತಿಳಿಸಿ ಅವರ ಆಚರಣೆ ಬಗ್ಗೆ, ಅವ್ರ ವರ್ತನೆ ಬಗ್ಗೆ ನೀವು ಒಟ್ಟ ಸಂಶಯ ಪಡಬೇಡ್ರಿಪ್ಪ ಅಂತ ಹೇಳಿ ಅಷ್ಟಕ್ಕೆ ಸಮಾಧಾನ ಆಗೋದಿಲ್ಲ ಅವರಿಗೆ. ಆನೆಂಬುದಿಲ್ಲ, ಆನೆಂಬುದಿಲ್ಲ ಲಿಂಗವೆಂಬ ಮಹಾಂತಂಗೆ. ನೋಡ್ರಿ, ಆನೆಂಬುದಿಲ್ಲ ಲಿಂಗವೆಂಬ ಮಹಾಂತಂಗೆ. ಮುಂದೆ ಹೇಳ್ತಾರೆ ಅವರು, ಅಳಿಯನುಳಿಯ ನೋಡ ಮಿಂಚಿನ ಗೊಂಚಲಂತೆ ಮುಂದೆ ರೂಪಾಗಿ ತೋರುತ್ತಿರ್ಪನು. ಶರಣ ನೊಡಲುಗೊಂಡಡೆ ಸಾಮಾನ್ಯನೇ, ಪ್ರಕೃತಿ ಗುಣ ಭಿನ್ನ ಭಾವಿಯಲ್ಲ.
ಕೂಡಲ ಚೆನ್ನ ಸಂಘ ನಿಮ್ಮ ಶರಣ ಬಸವಣ್ಣನ ಪರಿ ಬೇರೆನೇ ಅದು. ನೋಡ್ರಿ ಏನು ಹೇಳ್ತಾರೆ ಅವರು. ಏನು ಬಸವಣ್ಣನವ್ರಂದ್ರೆ ನಾವು ಏನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆನೆಂಬುದಿಲ್ಲವಯ್ಯ ಲಿಂಗವೆಂಬ ಮಹಂತಂಗೆ. ಮಹಂತ ಅಂತಂದರೆ ಮಹಾಂತ ಅನ್ನೋ ಶಬ್ದವನ್ನು ಭಾಳ ಸಲ ಬಸವಣ್ಣವರು ಬಳಸ್ತಾರೆ. ಮಹಾಂತ ಕೂಡಲ ಸಂಗಮ ದೇವ ಅಂತ ಬಳಸ್ತಾರೆ. ಮಹಾಂತ ಕೂಡಲ ಚೆನ್ನ ಸಂಗಯ್ಯ ಅಂತ ಚನ್ನಬಸವಣ್ಣವರು ಬಳಸ್ತಾರೆ. ಮಹಾಂತ ಅನ್ನೋ ಶಬ್ದದ ಒಂದು ಅರ್ಥ ಅದು ಮಹಾಘನ ಪರಶಿವ. ಅದು ಪರಶಿವಕ್ಕೆ ಇರ್ತಕ್ಕಂಥ ಒಂದು ಹೆಸರು, ಮಹಾಘನಕ್ಕಿಟ್ಟಂಥ ಒಂದು ಹೆಸರು. ಆನೆಂಬುದಿಲ್ಲವಯ್ಯ ಲಿಂಗವೆಂಬ ಮಹಾಂತಂಗೆ. ಮಹಾಗುರು ಬಸವಣ್ಣನವರು ಮಹಾಘನ ಲಿಂಗವೇ ತಾನಾಗಿ ನಿಂತ ಮಹಾಂತರವರು, ಸುಮ್ಮ ಹಂತಿಂತವ್ರು ಅಲ್ಲವರು. ಅದಕ್ಕೆ ಅವರಲ್ಲಿ ನಾನೆಂಬ ದೇಹ ಭಾವವಿಲ್ಲ. ಅಳಿಯನುಳಿಯ ನೋಡ ಮಹಾಘನವೇ ತಾನಾಗಿರುವ ಕಾರಣ ಆ ಮಹಾಶರಣರಿಗೆ ಅಳಿವಿಲ್ಲ, ಕಾಯಭಾವದ ಉಳಿವಿಲ್ಲ. ಉಳಿವಿಲ್ಲ, ಕಾಯಭಾವದ ಉಳಿವಿಲ್ಲ. ಮಿಂಚಿನ ಗೊಂಚಲಂತೆ ಮುಂದೆ ರೂಪಾಗಿ ತೋರುತ್ತಿರ್ಪುದು. ಮಹಾಶರಣರಾದವರು ಬಸವಣ್ಣವರು ಕೇವಲ ಪರಶಿವ ಪ್ರಭೆಯ ಮಿಂಚಿನ ಗೊಂಚಲದಂತೆ ತನುಕರಣೇಂದ್ರಿಯಗಳೆಲ್ಲ ಲಿಂಗಮಯವಾಗಿ ಸಾಕಾರ ರೂಪವಾಗಿ ನಮ್ಮ ಕಣ್ಣಿಗೆ ಕಾಣಕತ್ತಾರವರು. ಅದು ಬೇರೆ ಯಾವುದಲ್ಲದು, ಅದು ಸಾಕ್ಷಾತ್ ಮಹಾಘನ ಪರವಸ್ತುವೇ ಮಿಂಚಿನ ಗೊಂಚಲಂತೆ ನಮಗೆ ಮುಂದೆ ರೂಪ ಆಗಿ ತೋರಾಕತ್ತಾರ. ಅವ್ರು ಬೇರೆ ಅಂತ ಹೇಳಿದ್ರೇನವರು, ಅದು ಮಹಾಘನ ಪರವಸ್ತು. ಶರಣ ನೊಡಲಗೊಂಡಡೆ ಸಾಮಾನ್ಯನೇ. ನಿರಾಕಾರ ಲಿಂಗವೇ ಸಾಕಾರ ಸ್ವರೂಪವಾಗಿ ಲಿಂಗಾಂಗಿಯಾಗಿರುವ ಶರಣನ ಇರುವು ಅದು ಸಾಮಾನ್ಯ ಏನೋ, ಅದು ಸಾಮಾನ್ಯ ಅಲ್ಲದು, ಅದು ಅಸಾಮಾನ್ಯದ ಇರುವುದು. ಪ್ರಕೃತಿ ಗುಣ ಭಿನ್ನ ಭಾವವಿಲ್ಲ. ಬಸವಣ್ಣನವರಲ್ಲಿ ಪ್ರಕೃತಿ ಸಹಜವಾದ ಭೌತಿಕವಾಗಿರ್ತಕ್ಕಂಥ ಗುಣದ ನಾನು ನೀನು ಅಂತಕ್ಕಂಥ ಭಿನ್ನ ಭಾವ ಸುಳದೇ ಇಲ್ಲ ಅವ್ರ ಹತ್ರ. ಅದು ಅಖಂಡ ಪರಿಪೂರ್ಣ ಶಿವನ ಇರುವುದು, ಅಲ್ಲಿ ಭಿನ್ನತೆಗೆ ಅವಕಾಶ ಇಲ್ಲ. ಕೂಡಲ ಚೆನ್ನ ಸಂಘ ನಿಮ್ಮ ಶರಣ ಬಸವಣ್ಣನ ಪರಿ ಅದು ಬೇರೆಯೇ ಅದು. ಪ್ರಭುವೇ, ಅದು ಮಹಾಘನದ ತಾನಾಗಿರುವ ಮಹಾಶರಣ ಬಸವಣ್ಣನ ಇರುವು ಈ ರೀತಿ ಮರ್ತ್ಯದ ಮಾನವರಂತ ಅಲ್ರಪ್ಪ. ಅದು ಬೇರೆನೇ ಐತದು. ಅದು ಸ್ವಯಲಿಂಗವಾಗಿ ಭಿನ್ನವಾಗಿ ಐತದು. ಈ ರೀತಿ ಅಲ್ಲಮ ಪ್ರಭುದೇವರಿಗೆ ಬಸವ ಮಹಾಗುರುವಿನ ಅಖಂಡ ಪರಿಪೂರ್ಣ ಅಭಿನ್ನದ ಇರುವನ್ನು ಅರುಹಿದಾಗ ಮತ್ತೆ ಮುಂದೆ ಹೋಗಿ ಮತ್ತೆ ಸಮಾಧಾನ ಆಗೋದಿಲ್ಲ. ಯಾಕೆ ಒಳಗೆ ತಳಮಳ ಆಗಿಬಿಟ್ಟೈತಿ, ಆಚರಣೆ ಬಗ್ಗೆ ಒಂದಿಟ್ಟೇನೋ ಸಂಶಯ ವ್ಯಕ್ತಪಡಿಸಿಬಿಟ್ರಲ್ಲ ಇವರು ಅಂತ ಮತ್ತೆ ಮುಂದುವರೆದು ಹೇಳ್ತಾರೆ. ಅನಾಯಾಸದಿಂದ ಮನೆ ಮಾಡಿ ನಿರಾಯಾಸದಿಂದ ಪರಮ ಸುಖಿ, ರೂಹಿಸುವಲ್ಲಿ ರೂಪಾಧಿಕ ನೋಡುವಲ್ಲಿ ನೋಟ ಘನ. ಇಂತಹ ಸಹಜ ಸಂಖ್ಯೆಯ ನಿಲವಿನ ಪರಿ ಉದಕದೊಳಗನ ಬಿಂದು ಉದಯರತ್ನದ ಸಂಚದಂತೆ ಕೂಡಲ ಚೆನ್ನ ಸಂಘ ನಿಮ್ಮ ಶರಣನು ಪರಿ ಬೇರೆನೇ. ಮತ್ತೆ ಹೇಳ್ತಾರೆ ಅವರು, ಏನು ಹೇಳಿದ್ರು ಅವರು? ಅನಾಯಾಸದಿಂದ ಮನೆ ಮಾಡಿ ಮಹಾಶರಣನ ಬಸವಣ್ಣನ ಇರುವು ಘನಲಿಂಗದ ಇರುವು ಇದ್ದಿದ್ದರಿಂದ ಆಯಾಸವಿಲ್ಲದೆ ಅನಾಯಾಸವಾಗಿಯೇ ಅವರು ಮರ್ತದಲ್ಲಿ ಮಹಾಮನೆ ಮಾಡಿ, ನಮಗಿದು ಆಯಾಸ ಪಟ್ಕೊಂಡಿಲ್ಲ, ನಾವು ಬದುಕಾಕತ್ತೇವೆ ಇಲ್ಲಿ ಮರ್ತ್ಯದಲ್ಲಿ. ಬಸವಣ್ಣನವರಿಗೆ ಇದು ಆಯಾಸ ಅಲ್ಲ, ಇದು ಭಾಳ ಅನಾಯಾಸವಾಗಿರ್ತಕ್ಕಂಥವ್ರು. ಮರ್ತ್ಯದಲ್ಲಿ ಮಹಾಮನೆ ಮಾಡಿ ಸಹಜವಾಗಿಯೇ ಅವರು ಪರಮ ಸುಖಿಗಳಾಗಿದಾರ. ಅವರು ನಿತ್ಯ ತೃಪ್ತರಾದಾರ. ನಾವು ಅತೃಪ್ತಿಗಳು, ನಾವು ಪರಮ ಸುಖದಿಂದ ದೂರ ಇದ್ದಂಥವ್ರು. ಆದರೆ ಬಸವಣ್ಣವ್ರು ಹಂಗಿಲ್ಲ. ಅವರು ಭಾಳ ನಿರಾಯಾಸವಾಗಿ ಮರ್ತ್ಯದಲ್ಲಿ ಮಹಾಮನೆ ಮಾಡ್ಕೊಂಡು ಅದಾರ ಅವ್ರು. ಯಾಕದು ಮಹಾಗಣ ಪರವಸ್ತುವೇ ಇಲ್ಲಿ ಸುಮ್ಮ ರೂಪ ಆಗಿ ಬಂದೈತಿ. ನಮ್ಮ ಕಣಿಗೆ ಹಂಗೆ ಕಾಣವಲ್ದು. ಅವ್ರು ಎಷ್ಟು ಕಷ್ಟಪಡಾಕತ್ತಾರಲ್ಲ, ಅವರೆಷ್ಟು ಒದ್ದಾಡಾಕತ್ತಾರಲ್ಲ, ನಾವು ಹಂಗಿಲ್ಲದು, ನಾವು ತಪ್ಪು ತಿಳ್ಕೊಂಡೇವಂತಾರೆ ಅವ್ರು. ರೂಪಿಸುವಲ್ಲಿ ರೂಪಾಧಿಕ. ಅವರ ರೂಪ ಏನೈತಲ್ಲ ಕಣ್ಣಿಗೆ ಕಾಣಾಕತೈತಿ ಸಾಕಾರ ಸ್ವರೂಪ, ಅದು ಸಾಕಾರ ಸ್ವರೂಪ ಅಲ್ಲದು, ಅದು ನಿರಾಕಾರ ಲಿಂಗದ ಸಾಕಾರ ಸ್ವರೂಪ. ಅದು
ನಾವು ಬಸವಣ್ಣವ್ರಂತ ನೋಡಾಕತ್ತೇವೆ ಅದನ್ನೇ ಅಲ್ಲದು. ಅದು ನಿರಾಕಾರ ಲಿಂಗದ ಸಾಕಾರ ಸ್ವರೂಪದು. ಅದು ಅತ್ಯಧಿಕವಾಗಿರ್ತಕ್ಕಂಥ ರೂಪದು. ಅದು ಎಂಥ ರೂಪ ಅದು ಅದು ನಿರಾಕಾರ ಲಿಂಗದ ಸಾಕಾರ ರೂಪ ಅಂದ್ರೆ ಅದಕ್ಕೇನು ಹೋಲಿಕೆನೇ ಇಲ್ಲ, ಅದಕ್ಕೆ ಅಂಥದ್ದು. ನೋಡುವಲ್ಲಿ ನೋಟ ಘನ. ಆ ಬಸವಣ್ಣನವರ ನೋಡುವ ನೋಟ ಏನೈತಲ್ಲ ಅದು ಮಹಾಘನಲಿಂಗದ ನೋಟ. ನಿಮ್ಮಂಥವ್ರು ನೋಡೋದಲ್ಲದು. ಅವ್ರು ನಮ್ಮನ್ನು ನೋಡಾಕತ್ತಾರ ಅಂದ್ರೆ ಅದು ಮಹಾಗಣಲಿಂಗದ ನೋಟನೇ. ಯಾಕಂದ್ರೆ ಅವರ ಕಂಗಳು ಶಿವಲಿಂಗವಾದ ಕಾರಣ ಅವರ ಕಣ್ಣು ಶಿವಲಿಂಗ ಆಗೈತಿ. ಹಿಂಗಾಗಿ ನೋಡುವ ನೋಟನೂ ಅದು ಮಹಾಘನವಾಗಿರ್ತದೆ. ನಮ್ಮ ಕಣ್ಣು ಬರೀ ನಮ್ಮ ಕಣ್ಣಾಗ್ಯದವು, ಭೌತಿಕ ಕಣ್ಣುಗಳು. ಇಂತಹ ಸಹಜ ಸಂಗಿಯ ನಿಲವಿನ ಪರಿ ಉದಕದೊಳಗನ ಬಿಂದು ಉದಯರತ್ನದ ಸಂಚದಂತೆ, ಅಂದರೆ ಒಂದು ಹನಿ ಸಹಜವಾಗಿಯೇ ಲಿಂಗ ಸಂಘದ ನಿಲುವುಳ್ಳ ಬಸವಣ್ಣನವರ ಇರುವನ ರೀತಿ ಮರ್ತ್ಯದ ಮಾನವರಂತೆ ಅಲ್ಲ, ಅದು ಜಲದೊಳಗಿನ ಜಲಬಿಂದು ಜಲದಿಂದ ಅಭಿನ್ನವಾಗಿದ್ದರು. ನೋಡ್ರಿ ಹಂಗೆ ಜಲದೊಳಗಿನ ಜಲಬಿಂದು ಜಲದಿಂದ ಅದು ಅಭಿನ್ನವಾಗಿದ್ದರು. ಉದಯ ಕಾಲದ ಸೂರ್ಯನ ಪ್ರಭೆಯಿಂದ ಹೊಳೆದು ಪ್ರಕಾಶಿಸುವಂತೆ ಪರಿಶುದ್ಧತೆಯಿಂದ ಪರಶಿವಲಿಂಗದೊಂದಿಗೆ ಅಭಿನ್ನವಾಗಿದ್ದು ಪ್ರಕಾಶಿಸುತ್ತದೆ. ಅದು ಅಭಿನ್ನವಾಗಿದ್ದರೂ ಕೂಡ ಸೂರ್ಯನ ಕಿರಣಗಳು ನಮಗೆ ಭಿನ್ನ ಅಂತ ಕಾಣಕತ್ತಾವು. ಅದು ಭಿನ್ನಿಲ್ಲ, ಅಭಿನ್ನ ಐತದು. ಬಟ್ ಬೆಳಕು ಕೊಡುವಾಗ ಸೂರ್ಯ ಬೇರೆ ಸೂರ್ಯನ ಕಿರಣ ಬೇರೆ ಅಂತ ನಮಗೆ ಭಾಸ ಬರಾಕತೈತಿ. ಎಂದೂ ಸೂರ್ಯನ ಕಿರಣಗಳನ್ನು ಬದಲಿ ಮಾಡೋಕ್ಕೆ ಬರೋಂಗಿಲ್ಲ. ಜಲ ಮತ್ತು ಜಲದಿಂದ ಇರ್ತಕ್ಕಂಥ ಜಲದ ಬಿಂದುವನ್ನು, ಒಂದು ಹನಿಯನ್ನು ಅದರಿಂದ ಬೇರೆ ಮಾಡೋಕ್ಕೆ ಬರೋದಿಲ್ಲ. ಒಂದಿಷ್ಟು ತೆಗೆದ್ರಿ ಆ ನೀರಲ್ಲೇ ಹೋಗ್ಬೇಕದು. ತೆಗೆದಾಗ ಅದು ಹನಿ ಬೇರೆ ಅಂತ ಅನಿಸ್ತತಿ, ಹೊಳ್ಳಿ ಸೇರೋದು ಎಲ್ಲದು ಜಲದೊಳಗನ ಸೇರ್ಬೇಕದು. ಹಂಗೆ ಆ ಬಸವಣ್ಣವ್ರು ನಮಗೆ ಕಣ್ಣಿಗೆ ಕಾಣಕ್ಕೆ ಭಿನ್ನ ಅಂತ ಕಾಣಕತ್ತಾರ. ಅವ್ರು ಭಿನ್ನ ಇಲ್ಲ ಅವರು ಅದರೊಳಗೆ ಇದ್ದಂಥವ್ರು. ಅವರು ಬಿಚ್ಚಿ ಬೇರಾಗದ ಸ್ಥಿತಿ ಅದು. ಅಂಥ ಸ್ಥಿತಿ ಬಸವಣ್ಣವ್ರದ್ದಿದ್ದಾಗ ಅವರ ಆಚರಣೆಗಳು, ಅವರ ನೋಟ, ಅವರ ನುಡಿ, ಅವರ ಆಚರಣೆ, ನಮ್ಮ ಆಚರಣೆ, ನಮ್ಮ ನೋಟ, ನಮ್ಮ ನುಡಿಗೆ ಎಲ್ಲರೂ ಹೋಲಿಸ್ಕೊಳಕ್ಕೆ ಬರುತ್ತೇನ್ರಿ ಅಂತವ್ರು ಪ್ರಶ್ನೆ ಮಾಡ್ತಾರೆ. ಮತ್ತಂ ಶರಣನು ದ್ರಷ್ಟಾದೃಷ್ಟವನರಿಯನು. ಶರಣನು ದ್ರಷ್ಟಾದೃಷ್ಟವನರಿಯನು. ಸಾವಯ ನಿರವಯವನೇನೆಂದು ವಿವರಿಸಿ ನುಡಿಯನು. ತಾನು ಸ್ವತಂತ್ರನಾಗಿ ಭಾವರಹಿತನು. ವಿಕೃತ ವೇಷದಿಂದ ಸುಕೃತವ ಜೋಡಿಸುವವನಲ್ಲ. ಪ್ರಕೃತಿ ಗುಣವಿಡಿದು ಮೂರ್ತಿಯಾದ ಉಪಜೀವಕನಲ್ಲ. ನೋಡ್ರಿ, ಕೂಡಲ ಚೆನ್ನಸಂಗ ನಿಮ್ಮ ಶರಣ ಸಾರಾಯ ಸನುತನು ಮತನು. ನೋಡ್ರಿ ಅವ್ರು ಏನು ಹೇಳ್ತಾರಲ್ಲಿ, ಎಷ್ಟು ಕಳಕಳಿಯಿಂದ ಅವ್ರ ಬಗ್ಗೆ ಒಂದು ಸಣ್ಣ ಸಂಶಯ ಅವ್ರ ವರ್ತನೆ ಕುರಿತು, ಆಚಾರದ ಕುರಿತು ಪ್ರಭುದೇವ್ರು ಕೇಳಿದಾಗ ಬಿಟ್ಟು ಬಿಡ್ದಂಗೆ ಅವ್ರಿಗೆ ಉಸಲು ಬಿಡ್ಲಾರ್ದಂಗೆ ಹೇಳಾಕತ್ತಾರೆ. ಚನ್ನಬಸವಣ್ಣವ್ರು ನೀವು ಹೆಂಗೆ ಹೇಳ್ತೀರಿ ಅಂತ. ಅವ್ರ ನಿಲುವು ದ್ರಷ್ಟಾದೃಷ್ಟವನರಿಯನು. ಅದು ಭಾಳ ಅವರ ಇರೋ ಬಯಲ ನಿಲುವು ಅದು. ಶರಣರೇ ಅಂದರೆ ಬಯಲು, ಬಯಲಿಗೆ ಇನ್ನೊಂದು ಹೆಸರು ಅಂದರೆ ಶರಣರಂತ. ಶರಣರಂದರೆ ಬಯಲು, ಬಯಲಂದರೆ ಶರಣ ಅನ್ನೋ ಅರ್ಥದಲ್ಲಿ ಅವ್ರ ನಿಲುವಿರುತ್ತೆ. ಆ ಬಯಲರೂಪಿ ಶರಣರು ಕಣ್ಣಿಗೆ ಕಾಣುವ ಸಾಕಾರ ಸೃಷ್ಟಿ, ಕಾಣದ ನಿರಾಕಾರ ಪರವಸ್ತು ಎಂಬ ಭಿನ್ನ ಭಾವಿಯಲ್ಲ. ಕಾಣದ ನಿರಾಕಾರ ವಸ್ತು ಬೇರೆ, ಕಾಣುವ ಸಾಕಾರ ವಸ್ತು ಬೇರೆ ಅಂತ ಎರಡು ನೋಡಿ ಭಿನ್ನ ಭಾವದೊಳಗೆ ನೋಡುವಂಥ ವಸ್ತು ಅಲ್ಲದು, ಭಿನ್ನ ಭಾವಿಯಲ್ಲ. ಸಾಕಾರ ನಿರಾಕಾರಗಳಲ್ಲಿ ಏನೊಂದು ವಿಂಗಡಿಸಿ ವಿವರಿಸಿ ಭೇದ ಮಾಡಿ ನುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಶರಣರ ನಿಲುವನ್ನು ಮಾತಾಡ್ಬೇಕಂದ್ರೆ ಸಮಸ್ತ ಬ್ರಹ್ಮಾಂಡವನ್ನೊಳಕೊಂಡ ಪರಬ್ರಹ್ಮವೇ ತಾನಾದ ಶರಣನು. ನೆನಪಿಟ್ಟುಕೋರಿ ನೀವು. ಶರಣರಂದ್ರೆ ಸುಮ್ಮ ಅಲ್ಲ, ಬರೀ ಬಸವಣ್ಣವ್ರ ಕುರಿತು ಹೇಳಾಕ್ತಾರಂದ್ರೆ ಕೇವಲ ಬಸವಣ್ಣವ್ರ ಕುರಿತಲ್ಲ, ಆ ನಿಲುವನ್ನು ಸಾಧಿಸಂಥ ಸಮಸ್ತ ಶರಣರ ಕುರಿತು ಈ ವ್ಯಾಖ್ಯಾನ ಬರಾಗದೈತಿ. ನೆನಪಿಟ್ಟು ಇದನ್ನು ಚನ್ನಬಸವಣ್ಣವ್ರು ಹೇಳಾಕ್ತಾರೆ ಪ್ರಭುದೇವರು. ತಾನು ಯಾವತ್ತೂ ಯಾವುದಕ್ಕೂ ಒಳಗಾಗದ ಸ್ವತಂತ್ರನು ಶರಣ. ನೋಡ್ರಿ 17ನೇ ಶತಮಾನದ ಶರಣರ ನಿಲುವು ನೋಡ್ರಿ, ಎಲ್ಲರೂ ಸ್ವತಂತ್ರರೇ ಅವರು. ಯಾರು ದಾಕ್ಷಿಣ್ಯಕ್ಕೆ ಒಳಗಾಗಿದ್ದರಿ ಆ ಸಂದರ್ಭದಲ್ಲಿ? ಯಾವ ದಾಕ್ಷಿಣ್ಯಕ್ಕೆ ನುಲಿಯ ಚಂದಯ್ಯನ ಕತೆ ನೋಡಿದರೆ ಹೆಂಗೆ, ಮಡಿವಾಳ ಮಾಚಿದೇವ್ರ ಕತೆ ನೋಡಿದರೆ ಹೆಂಗೆ, ಯಾರು ಸ್ವತಂತ್ರವಾಗಿದ್ದರು, ಸ್ವತಂತ್ರ ವಿಚಾರಧಾರೆಯನ್ನು ಒಳಗೊಂಡಂಥವರಾಗಿದ್ದರು. ಪ್ರತಿಯೊಬ್ಬ ಶರಣರು ತಮ್ಮ ವಚನಗಳ ಮೂಲಕ ತಮ್ಮ ಸ್ವತಂತ್ರ ವಿಚಾರಧಾರೆಯನ್ನು ಈ ಸಮಾಜಕ್ಕೆ ಸಂದೇಶ ಕೊಟ್ಟೋಗಿದ್ದಾರೆ.
ಸ್ಪಷ್ಟವಾದ ನಿಲುವಿನೊಂದಿಗೆ ಹೇಳ್ಯಾರ ಅವರು. ಹಿಂಗೆ ಇರ್ಬೇಕಂತ ಅರ್ಚನೆ ಅರ್ಪಿತ, ಅರ್ಚನೆ ನೇಮ ಪೂಜೆ ಎಲ್ಲ ಸ್ಪಷ್ಟ ಸಂದೇಶ. ಹೌದಾ? ಸ್ಪಷ್ಟ ಹೇಳಿಬಿಟ್ರು ಅವರು. ಇದನ್ನು ಹೇಳಕ್ಕೆ ಯಾರಿಗೂ ಭಯ ಇಲ್ಲ ಅವರಿಗೆ. ಅರ್ಚನೆ ನೇಮ ಪೂಜೆ ಎಲ್ಲ ಅದು ಪೂಜೆ ಅಲ್ಲ ಅಂದ್ಬಿಟ್ರು ಅವರು. ನೋಡ್ರಿ, ಒಬ್ಬೊಬ್ಬ ಒಂದೊಂದು ಕಾಯಕ ಮಾಡ್ತಕ್ಕಂಥ ಶರಣರು ಒಂದೊಂದು. ಈಸಕ್ಕಿ ಆಸೆ ನಮಗೆ ಕೈಯ ಆಸೆ ಎಂಬುದು ಅರಸಂಗಲ್ಲದೆ ಶಿವಶರಣರಿಗೆ ಉಂಟು. ಅರಸದಾನಲ್ಲಿ ಕಲ್ಯಾಣ ರಾಜ್ಯದೊಳಗೆ ಸ್ವತಃ ಕಲ್ಯಾಣ ರಾಜ್ಯದ ಅರಸನ ಆಸ್ಥಾನದಲ್ಲಿ ಪ್ರಜೆಯಾಗಿ ನಿಂತು ಅನುಭವ ಮಂಟಪದಲ್ಲಿ ಈ ವ್ಯಾಖ್ಯಾನ ಮಾಡ್ತಕ್ಕಂಥ ದ್ರಾಷ್ಟ್ರತೆ, ಧೈರ್ಯ. ಮನ್ಯಾಗ ಕುಂತು ಮಾತಾಡ್ಕೊಂಡಿದ್ದಲ್ಲ, ಅದು ಸತಿಪತಿಗಳು ಕೂಡ್ಕೊಂಡು ಬಹಿರಂಗವಾಗಿ ಅನುಭವ ಮಂಟಪದಲ್ಲಿ ಚರ್ಚೆ ಆಯ್ತು. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೂ ಉಂಟೇ ಅಯ್ಯ. ಅರಸಗೋಗಿ ಸುದ್ದಿ ಮುಟ್ಟಂಗಿಲ್ಲನೇ ಅದು. ನೆಲನಾಳದನ ಹೆಣನೆಂದರೆ ಒಂದು ಅಡಕೆಗೂ ಕೊಂಬುವರಿಲ್ಲ ಅನ್ನೋ ಮಾತು ಅನುಭವ ಮಂಟಪದಲ್ಲಿ ಚರ್ಚೆಗೆ ಬಂತು. ನೋಡ್ರಿ ಹೆಂಗೈತಿ. ರಾಜ ಅದಾನ, ರಾಜ ನೀ ಆಳಕತ್ತಿ, ಈಗ ನಿನ್ನ ಜೀವ ಹೋತಂದ್ರೆ ನಿನ್ನ ಒಂದು ಅಡಿಕೆ ಬೆಟ್ಟ ಕೊಟ್ಟುಕೊಳ್ಳೋ ಇವರಲ್ಲಿ ಯಾರು ಇಟ್ಕೊಳ್ಳಂಗಿಲ್ಲ ನಿನ್ನ ಅಂತ. ವ್ಯಾಧನೊಂದು ಮೊಲಕೊಂದರೆ ಸಲುವ ಹಾಗಕ್ಕಿ ಕೊಳ್ಳುವರು. ಮಾರ್ಕೆಟ್ನಾಗ ಇಟ್ರೆ ಆ ಮೊಲ ತೊಗೊಂಡು ಹೋಗ್ತಾರ ಮಂದಿ, ನನಗೆ ಬೇಕು ನಿನಗೆ ಬೇಕಂತ. ನೆಲದ ಆಳದನ ಹೆಣನೆಂದರೆ ಅಡಿಕೆಗೆ ಕೊಂಬುವರಿಲ್ಲ ಅನ್ನುವಂಥ ಸುದ್ದಿ ರಾಜಿಗೆ ಮುಟ್ಟರಕ್ಕಿಲ್ಲನು. ಮುಟ್ಟೈತಿ, ಆದರೂ ಹೇಳೋದು ಬಿಟ್ಟಿಲ್ಲ ಅವರು. ಆನಿ ಬಿಜ್ಜಳಂಗಂಜುವನೇ ಅನ್ನುವಂಥ ಮಾತು ಬಂತು. ಬಂದಿಲ್ಲ ಇವ, ಬಂದಾವು. ಏನು ಶರಣರು ಭಾಳ ದೊಡ್ಡ ಸೈನ್ಯ ಕಟ್ಕೊಂಡು ಯುದ್ಧ ಮಾಡಕ್ಕೆ ರೆಡಿಯಾಗಿದ್ರು ರಾಜರ ಜೊತೆಗೆ ಇಲ್ಲ. ಅವ್ರ ಹತ್ರ ಏನಿತ್ತು? ಸತ್ಯ ಶುದ್ಧವಾದ ಕಾಯಕ. ಕಟಿ ಕಟ್ಕೊಂಬರು ಮೊಳಿಗೆ ಮಾರಾಯನವರಿದ್ದರು, ಆಕೆ ಹಾಸ್ಕೊಂಬರು ಇದಕ್ಕೆ ಮಾರಾಯನವರಿದ್ದರು, ಕಸ ಹೊಡೆಯುವ ಸತ್ಯಕ್ಕಿದ್ರು. ಏನಿತ್ತು ಕಾಯಕ ಅವ್ರದ್ದು? ಸುಮ್ಮನೆ ಒಂದು ಸಣ್ಣ ಕಾಯಕ ಇಟ್ಕೊಂಡು ಈ ವಿಚಾರಧಾರೆಯಲ್ಲಿ ಸ್ವತಂತ್ರರಾಗಿದ್ರಲ್ಲ. ಇದು ಹೆಂಗೆ ಬಂತು? ಇದು ಹೆಂಗೆ ಬಂತು? ಯಾಕಂದ್ರೆ ಎಲ್ಲ ಶಾಸ್ತ್ರ ಕಟ್ಟಳೆಗಳನ್ನು ಮೀರಿ ಅವರು ನಿಂತಿದ್ರಲ್ಲಿ. ಶರಣರ ನಿಲುವು ಆ ರೀತಿಯಾಗಿರುತ್ತೆ. ಯಾರಿಗೂ ಭಯ ಪಡುವ ಅವಶ್ಯಕತೆ ಇಲ್ಲ. ಅದರ ಅರ್ಥ ನಾವು ಸೊಕ್ಕಲೆ ಮೆರೆಯುವುದಂತಲ್ಲ. ನಮ್ಮನ್ನು ಆರು ಮುಣಿದು ನಮ್ಮನ್ನೇನು ಮಾಡುವರು, ಊರು ಮುಣಿದು ನಮ್ಮನ್ನೇನು ಮಾಡುವರು ಅಂತ ಪ್ರಶ್ನೆ ಮಾಡ್ತಾರೆ. ಎಮ್ಮ ಕೂಸಿಂಗೆ ಕನ್ನೆ ಕೊಡಲು ಬಂದಿರುವಿರ. ಆರು ಮುಣಿದು ನಮ್ಮನ್ನೇನು ಮಾಡುವರು, ಊರು ಮುಣಿದು ನಮ್ಮನ್ನೇನು ಮಾಡುವರು. ಈ ಮಾತು ಇದು ಅಹಂಕಾರದ ಮಾತನು? ಇದು ಅಲ್ಲ, ಖಂಡಿತ ಅಲ್ಲ. ಇದು ಅಹಂಕಾರದ ಮಾತುಗಳಲ್ಲ. ಇದು ಅಂತರಂಗದ ಧೈರ್ಯ, ಸ್ವತಂತ್ರ ವಿಚಾರಧಾರೆಯ ಮಾತುಗಳು. ಆ ರೀತಿಯಲ್ಲಿ ಶರಣರಂತವ್ರು ಅವ್ರು ಹೇಳ್ತಾರೆ ಇಲ್ಲಿ. ಅವ್ರು ಯಾವ ಒಳಗಾಗದ ಸ್ವತಂತ್ರ, ಅವ್ರು ಯಾವುದಕ್ಕೂ ಒಳಗಾಗೋದಿಲ್ಲ. ಅವ್ರು ಭಾವ ಬಯಲಾಗಿ ಭಾವರಹಿತನು. ಮುಂದೆ ಹೇಳ್ತಾರೆ ಅವರು, ಭಾವತೃಪ್ತನಾದುದರಿಂದ ಡಂಬಾಚಾರದ ವಿಕೃತ ವೇಷವ ಧರಿಸಿ. ನೋಡ್ರಿ ಹೆಂಗೆ ಹೇಳ್ತಾರ ಅವ್ರು. ರೂಹಿಸುವಲ್ಲಿ ರೂಪಾಧಿಕ, ನೋಡುವಲ್ಲಿ ನೋಟ ಆತು. ವಿಕೃತ ವೇಷದಿಂದ ಸುಕೃತವ ಜೋಡಿಸುವವನಲ್ಲ. ಮರ್ತ್ಯಲೋಕದ ಮಾನವರಂತೆ ಸುಕೃತವ ಸಂಬಂಧಿಸುವನಲ್ಲ. ವಿಕೃತ ಭವಗುಣ ಸಂಬಂಧಿಸಿಕೊಂಡ ವಿಷಯ ಭೋಗಿಸುವ ಭವಮೂರ್ತಿಯಲ್ಲ ಶರಣ. ಪ್ರಭುದೇವರು ಭಾವತೃಪ್ತನಾಗಿರೋದ್ರಿಂದ ಅವರು ಡಂಬಾಚಾರದ ವಿಕೃತ ವೇಷವ ಧರಿಸಿ ಮಾನವರ ಮರಳು ಮಾಡಿ ಕಂಡದ್ದನ್ನೆಲ್ಲವನ್ನೂ ಕೇಳಿ ಸುಕೃತವ ಸಂಬಂಧಿಸುವವರು ಶರಣರಲ್ಲ. ಇದನ್ನ ಯಾರಿಗೆ ಹೋಲಿಸ್ಕೊಂತೀರ ನೋಡ್ರಿ ಈಗ ನೀವು ಇಲ್ಲಿ. ಒಂದು ಜಾತ್ರೆ ಮಾಡಿದ್ರೆ ಒಂದು ಕಾರ್ ಬರ್ತದೆ ಹೊಸ ಅನ್ನೋದು ಬ್ಯಾಡ. ನಾವು ದಯವಿಟ್ಟು ಕ್ಷಮ ಮಾಡಿ. ಪ್ರಭುವೇ, ಪರಶಿವರೂಪಿಯಾದ ನಿಮ್ಮ ಶರಣ ಬಸವಣ್ಣನವರು ಸಾಮಾನ್ಯರಲ್ರಿಪ್ಪ. ಅವರು ಸತ್ಯ ನಿತ್ಯವಾದ ಶಿವತತ್ವದ ಸಾರವನ್ನು ಅಪ್ಪಿಕೊಂಡು ನಿಜದಲ್ಲಿ ನಿಶ್ಚಿಂತನಾದ ನಿಜ ಶರಣನೆಂದು ಚನ್ನಬಸವಣ್ಣವರು ಅವ್ರ ಕುರಿತು ಹೇಳ್ತಾರೆ. ಒಂದು ಸಣ್ಣ ಸಂಶಯ ವ್ಯಕ್ತಪಡಿಸಿದ್ದಕ್ಕೆ ಎಷ್ಟು ಕಳವಳಿಸಿ ಬಸವಣ್ಣವ್ರ ಕುರಿತು ಅವ್ರು ಪ್ರತಿಪಾದನೆ ಮಾಡಾಕ್ತಾರೆ ಚನ್ನಬಸವಣ್ಣವ್ರು. ಮತ್ತಂ ಹೇಳ್ತಾರೆ ಅವರು,
ದೇಹಿಯಲ್ಲ, ನಿರ್ದೇಹಿಯಲ್ಲ, ಬೋಧಕನಲ್ಲ, ನಿರ್ಬೋಧಕನಲ್ಲ, ಕಾಮಿಯಲ್ಲ, ನಿಷ್ಕಾಮಿಯಲ್ಲ, ಆಶೆವಿಡಿದು ಬಂದ ಅನುಮಿಷನಲ್ಲ, ಅವಗುಣವಿಲ್ಲದ ನಿರ್ಗುಣಿ ನೋಡಯ್ಯ, ಕೂಡಲ ಚೆನ್ನ ಸಂಗ ನಿಮ್ಮ ಶರಣ ನೋಡಯ್ಯ. ಮೂರ್ತನಲ್ಲ, ಅಮೂರ್ತನಲ್ಲ, ಮತ್ತಂ ಮೂರ್ತನಲ್ಲ, ಅಮೂರ್ತನಲ್ಲ, ಲಿಂಗದಲ್ಲಿ ಪ್ರಾಣ ಸಂಚಿತ, ಪ್ರಾಣದಲ್ಲಿ ಪ್ರಸಾದ ಸಂವರಣೆ, ಪ್ರಸಾದದಲ್ಲಿ ಕಾಯಾಶ್ರಿತನು, ಲೋಕ ಲೌಕಿಕ ಪ್ರಕಾರದ ಉದಯನಲ್ಲ, ಕೂಡಲ ಚೆನ್ನ ಸಂಗ ನಿಮ್ಮ ಶರಣನು. ಶರಣ ದ್ರಷ್ಟಾದ್ರಷ್ಟ ಕಾಣಯ್ಯ, ಮುಟ್ಟದೇ ಮುಟ್ಟುವ ಕಾಣಯ್ಯ, ಆಗಿನ ಆಗು ಕಾಣಯ್ಯ, ಭೇದದ ಭೇದ ಕಾಣಯ್ಯ, ಅರಿವಿನ ಅರಿವು ಕಾಣಯ್ಯ, ಲಿಂಗದಲ್ಲಿ ಹಿಂಗದ ಬಿಂದು, ಕೂಡಲ ಚೆನ್ನ ಸಂಗ ನಿಮ್ಮಲ್ಲಿ ಬಸವಣ್ಣ ಕಾಣಯ್ಯ. ಮತ್ತಂ ಸಕಳ ನಿಷ್ಕಳನಯ್ಯ, ನಿಷ್ಕಳ ಸಕಳನಯ್ಯ, ಸಕಳನಾಗಿ ಸಂಸಾರಿಯಲ್ಲ, ನಿಷ್ಕಳನಾಗಿ ವೈರಾಗಿಯಲ್ಲ, ಸಂಸಾರಿಯಲ್ಲದ ಸಂಘವು, ವೈರಾಗಿಯಲ್ಲದ ನಿಸ್ಸಂಗವು, ಉಭಯ ಸಂಘದಿಂದ ಮಹತ್ತನೈದಪ್ಪನಾಗಿ ಸ್ಥಾವರಂ ಜಂಗಮಶೈವ ದ್ವಿಧಂ ಲಿಂಗಮುಚ್ಛತೆ ಎಂದುದಾಗಿ ಕೂಡಲ ಚೆನ್ನ ಸಂಘ ನೆಂತಿದ್ದುದಂತೆ ಇಪ್ಪನ್ನಲ್ಲದ ನಿಮ್ಮ ಶರಣ ಕ್ಷೀಣನಲ್ಲ. ಇಷ್ಟು ನಿರ್ಭಿಡೆಯಿಂದ ನಿರಾಯಾಸವಾಗಿ ಸತತ 8 ವಚನಗಳ ಮೂಲಕ ಸಂಪಾದನೆಕಾರರು ಬಸವಣ್ಣವ್ರ ಕುರಿತು ಹೇಳ್ತಾರೆ. ಅವರು ಏನಂತ ಹೇಳಿದ್ರು, ಅವರು ಇದರ ದೇಹಿಯಲ್ಲ, ನಿರ್ದೇಹಿಯಲ್ಲ, ಬೋಧಕನಲ್ಲ, ನಿರ್ಬೋಧಕನಲ್ಲ. ಇಲ್ಲಿ ಶರಣ ಸರ್ವಾಂಗವೂ ದೇಹ ಹೊತ್ಕೊಂಡು ಬಂದಿದ್ದರೂ ಕೂಡ ಅದು ನಿರವಯ ಲಿಂಗದಲ್ಲಿ ಸಾಮರಸ್ಯ ಸಾಧಿಸಿದ ಕಾರಣ ಅದು ಭೌತಿಕ ದೇಹ ಅಲ್ಲ. ಅದು ಕೇವಲ ನಿರಾಕಾರ ನಿರವಯ ಆದ ದೇಹರಹಿತನೂ ಅದಲ್ಲ. ಯಾಕೆ ಕಣ್ಣಿಗೆ ಕಾಣಕತ್ತೈತಿ. ನಿರವಯ ವಸ್ತುವಿನ ಸಾಕಾರ ರೂಪಿಯೇ ಶರಣ. ಬಯಲರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಮತ್ತೆ ಬಯಲು ಮಾಡಬಲ್ಲಾತನೇ ಲಿಂಗಾನುಭಾವಿ ಅಂತ ನಾವು ಕರಿತೇವೆ. ಈ ರೀತಿಯಾಗಿರ್ತಕ್ಕ ಬೋಧಕನಲ್ಲ, ನಿರ್ಬೋಧಕನಲ್ಲ, ಸ್ವಾನುಭಾವಿಯಾದ ಶರಣರು ಭಿನ್ನ ಭಾವದಿಂದ ಬಾಹ್ಯ ವೇದಾಗಮ ಶಾಸ್ತ್ರಾದಿಗಳ ಬೋಧಕರಲ್ಲ. ಅವ್ರು ಯಾವ ಈ ಶಾಸ್ತ್ರ ಪುರಾಣಗಳ ಬೋಧಕರಲ್ಲ. ಅವರು ಏನು ಬೋಧನೆ ಮಾಡ್ಯಾರ ಹಂಗಾರೆ ಶರಣರು? ಯಾವ ಶಾಸ್ತ್ರ ಇಟ್ಕೊಂಡು ಇದನ್ನು ಓದ್ರಿ ಇದನ್ನು ಏನು ಬೋಧನೆ ಮಾಡಿಲ್ಲ ಅವರು. ಯಾವ ಬೋಧಕರಲ್ಲ. ತನ್ನ ಸ್ವಾನುಭಾವದ ಅಭಿನ್ನ ಭಾವದಿಂದ ತಮಗೊಳಗೆ ಸ್ವಾನುಭಾವ ಲಿಂಗಾಂಗ ಯೋಗದಿಂದ ಏನು ಸ್ವಾನುಭಾವ ಆಯ್ತು ಅದನ್ನು ಅಭಿನ್ನ ಭಾವದಿಂದ ಬೋಧಿಸುವ ಕಾರಣ ಸದ್ಬೋಧೆಯ ನೀಡದಿರುವನೂ ಅಲ್ಲ. ಅದರರ್ಥ ಯಾವ ಬೋಧೆಯೂ ಮಾಡಂಗಿಲ್ಲನ ಅಂದ್ರೆ ಇಲ್ಲ, ಸದ್ಬೋಧೆಯನ್ನು ಅವ್ರು ಮಾಡ್ತಕ್ಕಂಥವ್ರು. ಅದಕ್ಕೆ ಬೋಧಕನಲ್ಲ, ನಿರ್ಬೋಧಕನಲ್ಲ, ಕಾಮಿಯಲ್ಲ, ನಿಷ್ಕಾಮಿಯಲ್ಲ, ನಿತ್ಯ ತೃಪ್ತನಾದ ಕಾರಣ ವಿಷಯ ಭೋಗ ವಸ್ತು ಬಯಸುವ ಕಾಮಿಯಲ್ಲ. ಕಾಮ ಅಂದ್ರೆ ಆಸೆ ಆಕಾಂಕ್ಷೆಗಳು. ಅವ್ರು ನಿತ್ಯ ತೃಪ್ತ ಆಗ್ಯಾರ, ಅವ್ರಿಗೆ ಯಾವುದು ಆಸೆ ಆಕಾಂಕ್ಷೆಗಳಿಲ್ಲ. ಲಿಂಗೇಂದ್ರಿಯಗಳ ಮೂಲಕ ಲಿಂಗ ಪ್ರಸಾದವು ಭೋಗಿಸುವ ಕಾರಣ ನಿಷ್ಕಾಮಿಯೂ ಅಲ್ಲ. ನೋಡ್ರಿ, ಆಸೆವಿಡಿದು ಬಂದ ಅನುಮಿಷನಲ್ಲ. ಶರಣರು ಸ್ವಲಿಂಗಿಯಾಗಿ ನಿತ್ಯ ತೃಪ್ತರಾಗಿದ್ದರಿಂದ ಆಸೆಗಳ ಮನದಲ್ಲಿ ತುಂಬಿಕೊಂಡು ಬೇಡಲು ಬಂದ ಕಪಟ ಮೋಸಗಾರನಲ್ಲ. ಅವಗುಣವಿಲ್ಲದ ನಿರ್ಗುಣಿ ನೋಡಯ್ಯ. ಶರಣರು ನಿರ್ಗುಣಿ ಅಂದ್ರೆ ಅವಗುಣಗಳಿಲ್ಲದ ನಿರ್ಗುಣಿ. ಸಗುಣ ಅದಾರ ಅವರು. ಸಗುಣನೂ ಹೌದು, ನಿರ್ಗುಣನೂ ಹೌದು. ಅವಗುಣರಹಿತವಾಗಿರ್ತಕ್ಕಂಥ ನಿರ್ಗುಣಿ, ಹೌದಾ? ಸಗುಣದಿಂದ ಕೂಡಿದ ಸಗುಣ ಅಂದರೆ ಅವಗುಣ ರಹಿತವಾಗಿರ್ದಿದ್ದಕ್ಕೆ ಆತ ನಿರ್ಗುಣಿ ಹೇಳ್ತಾರೆ ಅವರು. ಪ್ರಭುವೇ ಬಸವಣ್ಣನವರು ಇಂತಹ ಬಯಲಮೂರ್ತಿ ಎಂದು ಚನ್ನಬಸವಣ್ಣವರು ಪ್ರಭುದೇವರು ಹೇಳ್ತಾರೆ. ಮೂರ್ತನಲ್ಲ, ಅಮೂರ್ತನಲ್ಲ, ಲಿಂಗದಲ್ಲಿ ಪ್ರಾಣ ಸಂಚಿತ. ಅಲ್ಲಮ್ಮ ಪ್ರಭುದೇವರಿಗೆ ಸರ್ವಾಂಗವೂ ನಿರವಯ ಮಹಾಗಣಲಿಂಗದಲ್ಲಿ ಬೆರೆದ ಕಾರಣ ಸರ್ವಾಂಗಲಿಂಗಿ ಪಂಚಭೌತಿಕ ದೇಹ ಮೂರ್ತಿಯೆಲ್ಲ ಬಸವಣ್ಣನವರು. ನಿರಾಕಾರ ಲಿಂಗದ ಸಾಕಾರ ಸ್ವರೂಪವಾಗಿರುವ ಕಾರಣ ಶರಣರು ಮೂರ್ತಿರಹಿತನೂ ಅಲ್ಲ. ಅದು ನಿರಾಕಾರ ನಿಜವಸ್ತುವಿನ ಸಾಕಾರ ಸ್ವರೂಪ ಆಗಿದ್ದರಿಂದ ಲೋಕಕ್ಕೆ ಹೊಸತು ಶರಣನ ಪ್ರಾಣಲಿಂಗದಲ್ಲಿ ಸಂಬಂಧವಾಗಿದೆ. ಆ ಕಾರಣ ವಾಯು ಪ್ರಾಣವಲ್ಲ, ಪ್ರಾಣವೆಲ್ಲ ಪರಿಶುದ್ಧವುಳ್ಳದಾಗಿ ಅದು ಪ್ರಸಾದ ಸಂಪನ್ನವಾಗಿ ನಾವು ಉಸಿರಾಡಿಸುವ ವಾಯು ಪ್ರಾಣ ಅದು ಪ್ರಸಾದವಾಗಿ ಪರಿವರ್ತನೆಯಾಗಿದೆ. ಪರಶಿವನ ಪ್ರಸನ್ನತೆ ಅಳವಟ್ಟ ಕಾರಣ ಶರಣಕಾಯವೆಲ್ಲವೂ ಪ್ರಸಾದಮಯವಾಗಿ ಬಂತು. ಪರಿಶುದ್ಧ ಪ್ರಶಾಂತತೆ ಇರುವುದು ಲೋಕದ ಮಾನವರಂತೆ ಪಂಚಭೂತ ಕಾಯ ಸಂಬಂಧವಾಗಿ ಅದು ಉದಯವಾಗಿದ್ದಲ್ರಿಪ್ಪ ಅಂತ ಹೇಳಿ ಮೂರ್ತನಲ್ಲ, ಅಮೂರ್ತನಲ್ಲ ಈ ರೀತಿಯಾಗಿರ್ತಕ್ಕಂಥ ವಚನ ಹೇಳ್ತಾ ಕೊನೆಗೆ ಅವ್ರು ಹೇಳ್ತಾರ, ಶರಣ ದ್ರಷ್ಟಾದ್ರಷ್ಟ ಕಾಣಯ್ಯ,
ಮುಟ್ಟದೇ ಮುಟ್ಟುವ ಕಾಣಯ್ಯ, ಆಗಿನ ಆಗು ಕಾಣಯ್ಯ, ಭೇದದ ಭೇದ ಕಾಣಯ್ಯ, ಅರಿವಿನ ಅರಿವು ಕಾಣಯ್ಯ, ಲಿಂಗದಲ್ಲಿ ಹಿಂಗದ ಬಿಂದು ಕೂಡಲ ಚೆನ್ನ ಸಂಘ ನಿಮ್ಮಲ್ಲಿ ಬಸವಣ್ಣ ಕಾಣಯ್ಯ ಅನ್ನುವಂಥ ವಚನವನ್ನು ಇಲ್ಲಿ ಬಂತದು. ಏನಂತ ಬಂತದು? ವೈರಾಗಿ ಎಲ್ಲದ ನಿಸ್ಸಂಗವು ಸಕಲ ನಿಷ್ಕಳನಯ್ಯ ಶರಣ ದೃಷ್ಟಾದೃಷ್ಟ ಕಾಣಯ್ಯ. ಶರಣ ದೃಷ್ಟಾದೃಷ್ಟ ಕಾಣಯ್ಯ ಅಂದರೆ ಆಗಲಿ ವಚನ ಬಂತು, ಅದರಂಗನೇ ಬಂತಿದ್ದು. ದೃಷ್ಟಾದೃಷ್ಟ ಕಾಣಯ್ಯ ಅಂದರೆ ಕಣ್ಣಿಗೆ ಕಾಣುವುದು ದೃಷ್ಟಾದೃಷ್ಟ, ಅದೃಷ್ಟ ಅಂದರೆ ಕಣ್ಣಿಗೆ ಕಾಣದೇ ಇರೋದು. ನಿರಾಕಾರ ಲಿಂಗದ ಸಾಕಾರ ಸ್ವರೂಪವಾಗಿರುವ ಕಾರಣ ದೃಷ್ಟನೂ ಹೌದು, ಆತ ಅದೃಷ್ಟನೂ ಹೌದು. ಅಂದರೆ ಕಣ್ಣಿಗೆ ಕಾಣೂ ಹೌದು, ಕಾಣಲಿಕ್ಕೆ ಇರಲಿಕ್ಕಿಲ್ಲ. ಸರ್ವಾಂಗಲಿಂಗಿಯಾಗಿರುವ ಶರಣನು ಭೌತಿಕ ಹಸ್ತದಿಂದ ಮುಟ್ಟದೇ ಲಿಂಗ ಹಸ್ತದಿಂದ ನಮ್ಮನ್ನು ಮುಟ್ತಾನೆ. ಮುಟ್ಟದೇ ಮುಟ್ಟುವ ಕಾಣಯ್ಯ. ಮುಂದೆ ಲಿಂಗಾಂಗ ಸಾಮರಸ್ಯ ಸಾಧಿಸಿ ಮಹಾಲಿಂಗದಲ್ಲಿ ಒಂದಾದ ಕಾರಣ ಸಕಲ ಸೃಷ್ಟಿ ರೂಪುಗೊಳ್ಳಲು ಕಾರಣವಾದ ಮಹಾಲಿಂಗವೇ ಆ ಶರಣ ಆಗಿರ್ತಾನೆ. ಇಂತಹ ಮಹಾಗಣಲಿಂಗ ರೂಪಿ ಶರಣ ಸಕಲ ರಹಸ್ಯಗಳಿಗೂ ರಹಸ್ಯವಾದ ಇರುವುಳ್ಳವನು. ಶರಣರ ರಹಸ್ಯ ಈ ಜಗತ್ತಿನಲ್ಲಿ ಯಾವ ರಹಸ್ಯ ಇದ್ರೂ ಅದನ್ನು ಭೇದಿಸ್ಬೋದಂತ. ಶರಣರ ವ್ಯಕ್ತಿತ್ವದ ರಹಸ್ಯವನ್ನು ಭೇದಿಸ್ಲಿಕ್ಕಾಗೋದಿಲ್ಲ. ದಯಮಾಡಿ ಆ ರೀತಿ ಅನ್ಕೋಬೇಡ್ರಿ ಅನ್ನುವಂಥ ಮಾತನ್ನು ಹೇಳಾಕ್ತಾರೆ. ಲಿಂಗದಲ್ಲಿ ಹಿಂಗದ ಬಿಂದು ಕೂಡಲ ಅರಿವಿನ ಅರಿವು ಕಾಣಯ್ಯ, ಭೇದದ ಭೇದ ಕಾಣಯ್ಯ, ಅನಂತ ಅರಿವಿಗೆ ಅರಿವಾಗಿರುವನೋ ಶರಣನು. ಆ ಅನಂತದ ಅರಿವು ಏನೈತಲ್ಲ, ಅನಂತದ ಅರಿವು, ಆ ಮಹಾಲಿಂಗದ ಅರಿವು, ಅದಕ್ಕೊಂದು ಅರಿವು ಐತಲ್ಲ, ಆ ಅರಿವಿಗೆ ಅರಿವಾಗಿರೋರು ಯಾರಂದರೆ ಶರಣರು ಅಂತ ಹೇಳ್ತಾರೆ. ಅನಂತದ ಅರಿವಿಗೆ ಅರಿವಾಗಿರುವ ಅರಿವಿನ ಅರಿವು ಕಾಣಯ್ಯ. ಹೀಗೆ ಬಸವಣ್ಣನವರು ಮಹಾಲಿಂಗದಲ್ಲಿ ಅದೆಂದೂ ಬಿಚ್ಚಿ ಬೇರಾಗದಂತೆ ಬೇರೆ ದೇಕವಾಗಿರುವ ಬೇರೆ ದೇಕವಾಗಿ ಅಂದರೆ ಬೆರೆದೇಕಾಗಿರುವ ಬೆರೆತು ಏಕಾಗಿರ್ತಕ್ಕಂತಹ ಕಾರಣ ಅವರ ಆಚಾರದ ಕುರಿತು ನಾವು ಸಂಶಯ ಪಡೋ ಅವಶ್ಯಕತೆ ಇಲ್ರಿಪ್ಪ. ಕೊನೆಗೆ ಹೇಳ್ತಾರೆ ಅವರು, ಸಕಳನಯ್ಯ ನೋಡ್ರಿ, ಲಿಂಗ ಸಕಳನಯ್ಯ, ಸಕಳ ನಿಷ್ಕಳನಯ್ಯ, ನಿಷ್ಕಳ ಸಕಳನಯ್ಯ ಅನ್ನುವಂಥ ಒಂದು ವಚನವನ್ನು ಹೇಳಿ ಅಲ್ಲಿ ಹೇಳ್ತಾರೆ ಅವರು. ವೈರಾಗಿ ಎಲ್ಲದ ನಿಸ್ಸಂಗವು. ವೈರಾಗಿ ಅಂದರೆ ವೈರಾಗಿ ಅವ್ರು ಹೇಳೋದಿಷ್ಟೇ, ಬಸವರ ಇರವು ಬಿಡಿಸಲಾಗದ ಒಗಟು. ಅದು ಒಗಟದು ಕೊನೆಗೆ ಹೇಳಿಬಿಟ್ರು ಅವರು. ಅದನ್ನು ಬಿಡಿಸ್ಲಿಕ್ಕೆ ಬರಲಾರಂಥ ಒಗಟದು. ಸುಮ್ಮ ಹಂಗಿಂಗೆ ಅನ್ನೋದು ಬೇಡ ನಾವು ಅಂದಂಗೆ. ಮತ್ತು ಈಗಿನವ್ರಿಗೆ ಏನು ಉತ್ತರ ಕೊಡೋರು ನೀವು? ಹಂಗೆ ಹಿಂಗೆ ಅವ್ರು ಅದನ್ನು ನೋಡಿದ್ರು, ಇದನ್ನು ಬಸವನವ್ರ ಕುರಿತು ಏನೇನು ಹೇಳ್ತಿರ್ತಾರಲ್ಲ, ಇವ್ರ ಬಗ್ಗೆ ಏನು ಉತ್ತರ ಕೊಡೋದು? ಚನ್ನ ಬಸವನವ್ರು ಹೇಳಾಕತ್ತಾರಲ್ಲಿ. ಅದು ಬಿಡಿಸಲಾಗದ ಒಗಟದು. ಯಾರು ಏನು ಬೇಕಾದ ಹೇಳ್ಕೊಳ್ರಕ್ಕಿಲ್ಲ, ಬಿಡಿಸಲಾಗದ ಒಗಟದು. ಅದು ಮಹಾಬಯಲ ರೂಪು. ಶರಣನು ಸಾಕಾರ ನಿರಾಕಾರನು, ನಿರಾಕಾರದ ಸಾಕಾರ ಸ್ವರೂಪನು, ಸಾಕಾರ ನಿರಾಕಾರವೆಂಬೆರಡೊಂದಾದ ಇರವೇ, ಸಾಕಾರ ನಿರಾಕಾರ ಎರಡೊಂದಾದ ಇರವೇ ಶರಣನು. ಲಿಂಗಾಂಗಿಯಾಗಿ ಸಾಕಾರ ಸ್ವರೂಪವಾಗಿದ್ದರೂ ತನುವೇ ತಾನೆಂದು ಭ್ರಮಿಸಿ ಭೌತಿಕ ಭೋಗವನ್ನೆಚ್ಚಿದ ಸಂಸಾರಿಯಲ್ಲ ಆ ಶರಣ. ನಿರವಯ ನಿಜದಿರವೇ ತಾನಾಗಿದ್ದರು ಲೋಕದ ಜವಾಬ್ದಾರಿಯ ಆಚರಣೆ ತ್ಯಜಿಸಿದೆ ವೈರಾಗಿಯಲ್ಲ. ಲೋಕದ ಜವಾಬ್ದಾರಿಯನ್ನು ತ್ಯಜಿಸಲಾರ್ದನೆ ವೈರಾಗ್ಯವಾಗಿ ಕಾಡಿ ಹೋಗಿ ತಪಸ್ಸಿ ಕುಂತಂಥ ನಿಲುವು ಶರಣರದಲ್ಲ. ಇಲ್ಲೇ ಲೋಕ ಕಲ್ಯಾಣಕ್ಕಾಗಿ ಇಲ್ಲಿದ್ದುಕೊಂಡಂಥವ್ರು ಅವರು. ವೈರಾಗಿಯಲ್ಲ. ಶರಣನೆಂದರೆ ಸಂಸಾರಿಯೂ ಅಲ್ಲ, ವೈರಾಗಿಯೂ ಅಲ್ಲ. ಅದು ಬಚ್ಚ ಬರಿಯ ಬಯಲ ನಿಲವು. ಸಂಘ ನಿಸ್ಸಂಗವೆಂಬ ಉಭಯವು ಒಂದಾದ ಇರುವು. ಅವಿರಳ ಇರುವಳ್ಳವನು ಮಹಾಗಣ ಪರವಸ್ತುವಿನ ಇರುವನು ಶರಣನು ಬಯಲ ಮೂರ್ತಿ ಎಂದು ಚನ್ನಬಸವಣ್ಣವರು ಅಲ್ಲಮ ಪ್ರಭುದೇವರಿಗೆ ಬಹಳ ಅಷ್ಟು ಸಲೀಸಾಗಿ ಬಸವಣ್ಣವ್ರ ಕುರಿತು ಹೇಳಿದ್ರಂದರೆ 8 ವಚನಗಳನ್ನು ಈ ಸಂಪಾದನಕಾರರು ಬಿಟ್ಟು ಬಿಡದ ಚನ್ನಬಸವಣ್ಣವ್ರ ಮೂಲಕ ಹೇಳಿಸಿದರು. ಇಷ್ಟು ಹೇಳಿದ ಮೇಲೆ ಇಂತೂ ಚಿಕ್ಕದಣ್ಣಾಯಕರು ಬಸವರಾಜದೇವರ ನಿಲುವಿನ ಮಹಾತ್ಮೆಯನ್ನು ನಾನಾ ವಿಧದಿಂ ಸ್ತೋತ್ರಮಂ ಮಾಡುತ್ತಾ ಪ್ರಭುದೇವರಿಗೆ ಭಿನ್ನಪಂಗೈಯಲು ಇಷ್ಟೆಲ್ಲ ನಾನಾ ವಿಧದ ಮೂಲಕ ಬಸವಣ್ಣವ್ರ ಕುರಿತು ಸ್ತೋತ್ರ ಮಾಡಿ ಪ್ರಭುದೇವರಿಗೆ ಭಿನ್ನಪಂಗೈಯಲು ಆ ಪ್ರಭುದೇವರು ಪ್ರಸನ್ನರಾಗಿ, ಆವಾಗ ಪ್ರಭುದೇವರು ಬಹಳ ಆನಂದದಿಂದ ಪ್ರಸನ್ನರಾಗಿ ಚಿಕ್ಕದಣ್ಣಾಯಕರ ಕೊಂಡಾಡಿದ ಪ್ರಸ್ತಾವದ ವಚನ, ಆವಾಗ ಚನ್ನಬಸವಣ್ಣವ್ರನ್ನ ಕೊಂಡಾಡ್ತಕ್ಕಂಥ ವಚನವನ್ನು ಯಾರು ಪ್ರಭುದೇವರು 2 ವಚನಗಳ ಮೂಲಕ ಚನ್ನಬಸವಣ್ಣವ್ರ ನಿಲುವನ್ನು ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ನಾವು ಮುಂದಿನ ವಾರ ಚಿಂತನೆಗೆ ಒಳಪಡಿಸೋಣ ಅಂಥೇಳಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ.
ಎಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 96 ಚನ್ನಬಸವಣ್ಣವರ ಸಂಪಾದನೆ ಮುಂದುವರೆದ ಭಾಗ ಕುರಿತು ನಮ್ಮೆಲ್ಲರಿಗೆ ಅದ್ಭುತವಾಗಿ ಪ್ರಭುದೇವರು ಬಸವಣ್ಣವ್ರ ಕುರಿತು ಸಂದೇಹ ವ್ಯಕ್ತಪಡಿಸಿದಾಗ ಪ್ರಭುದೇವರು ಏನು ಸಂಶಯದಿಂದ ಕೇಳಿಲ್ರಿ. ಅವ್ರು ಏನಾಗಿತ್ತು ಅಂದ್ರೆ ತಾವು ಅಲ್ಲಿ ಸಿದ್ದರಾಮಯ್ಯ ಜೊತೆ ಬರುವಾಗ ಒಂದು ವಚನ ಹೇಳ್ತಾರೆ ಅಂದರೆ, ಅಂಗದಲ್ಲಿ ಆಚಾರವ ಸ್ವಾಯತ್ತವ ಮಾಡಿಕೊಂಡನಯ್ಯ ಬಸವಣ್ಣನು, ಆಚಾರದಲ್ಲಿ ಪ್ರಾಣವ ಸ್ವಾಯತ್ತವ ಮಾಡಿಕೊಂಡನಯ್ಯ ಬಸವಣ್ಣನು, ಪ್ರಾಣದಲ್ಲಿ ಲಿಂಗವ ಸ್ವಾಯತ್ತವ ಮಾಡಿಕೊಂಡನಯ್ಯ ಬಸವಣ್ಣನು, ಲಿಂಗದಲ್ಲಿ ಜಂಗಮವ ಸ್ವಾಯತ್ತವ ಮಾಡಿಕೊಂಡನಯ್ಯ ಬಸವಣ್ಣನು, ಜಂಗಮದಲ್ಲಿ ಪ್ರಸಾದವ ಸ್ವಾಯತ್ತವ ಮಾಡಿಕೊಂಡನಯ್ಯ ಬಸವಣ್ಣನು, ಪ್ರಸಾದದಲ್ಲಿ ನಿತ್ಯವ ಸ್ವಾಯತ್ತವ ಮಾಡಿಕೊಂಡನಯ್ಯ ಬಸವಣ್ಣನು, ನಿತ್ಯದಲ್ಲಿ ದಾಸೋಹವ ಸ್ವಾಯತ್ತವ ಮಾಡಿಕೊಂಡನಯ್ಯ ಬಸವಣ್ಣನು, ದಾಸೋಹದಲ್ಲಿ ತನ್ನ ಮರೆದು ನಿಶ್ಚಿಂತ ನಿವಾಸಿಯಾಗಿ ಐದಾನೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ಶರಣೆಂದು ಧನ್ಯರಾಗಬೇಕು ನಡಿಯ ಸಿದ್ದರಾಮಯ್ಯ ಅಂಥೇಳಿ ಸಿದ್ದರಾಮಯ್ಯ ಕರ್ಕೊಂಬರ್ಬೇಕಾದ್ರೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಬಸವಣ್ಣವ್ರನ್ನ ಎಲ್ಲೂ ಗೊತ್ತಿತ್ತು, ಅದನ್ನು ಚನ್ನಬಸವಣ್ಣವ್ರ ಮುಖಾಂತರ ನಮಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಆ ಸಂಶಯವನ್ನು ವ್ಯಕ್ತಪಡಿಸಿ ಅದ್ಭುತವಾದ ಚಿಂತನೆ ಕರೆಂದರು. ಭಕ್ತಿ, ಜ್ಞಾನ, ವೈರಾಗ್ಯ. ಅವ್ರು ಹೇಳ್ದಂಗೆ ಬಸವಣ್ಣವ್ರು ಇರೋದೇ ಬೇರೆ, ನಾವು ತಿಳ್ಕೊಂಡಿರೋದೇ ಬೇರೆ. ಇದನ್ನು ನಮಗೆ ಭಾಳ ಅತ್ಯಂತ ಅಂತರಂಗದ ಇದಕ್ಕೆ ಇಳಿಯೋಂಗೆ ನಮಗೆ ಈ ಚಿಂತನೆಯನ್ನು ಮಾಡಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ನೆರೆದ ಮತ್ತು ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ವಚನ ಮಂಗಳ ಜಯಶೀಲ ಹಿರೇಮಠಕ್ಕ ಅವರಿಂದ. ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ, ಅಗೆದು ಕಳೆದೆ ನಯ್ಯ ಭ್ರಾಂತಿನ ಬೇರ, ಅಗೆದು ಕಳೆದೆ ನಯ್ಯ ಭ್ರಾಂತಿನ ಬೇರ, ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ ಶುಷುಮ್ನ ನಾಳದಿಂದುದ ಕವತಿದ್ದಿ, ಬಸವಗಳೈವರು ಹಸಗೆಡಿಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನೀಕ್ಕಿ, ಆವಾಗಳು ಆ ತೋಟದಲ್ಲಿ ಜಾಗರವಿದ್ದು, ಸಸಿಯ ಸಲಹಿದನು ಕಾಣ ಗುಹೇಶ್ವರ, ಸಸಿಯ ಸಲಹಿದನು ಕಾಣ ಗುಹೇಶ್ವರ, ಸಸಿಯ ಸಲಹಿದನು ಕಾಣ ಗುಹೇಶ್ವರ. ಶರಣು ಶರಣಾರ್ಥಿ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ
ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಡುವಾತ ಲೆಂಕನಲ್ಲ, ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ, ಬೇಡುವಾತ ಭಕ್ತನಲ್ಲ. ಓಡಲಾಗದು ಲಂಕನು, ಬೇಡಲಾಗದು ಭಕ್ತನು, ಓಡಲಾಗದು ಲಂಕನು, ಬೇಡಲಾಗದು ಭಕ್ತನು. ಓಡನಯ್ಯ ಬೇಡನಯ್ಯ, ಓಡನಯ್ಯ ಬೇಡನಯ್ಯ, ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ.